ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಕೊರೋನಾ ಮೇ 17ಕ್ಕೆ ಅಂತ್ಯ ಆಗುವಂಥ ಸಂಭವ ಬಂದಿದೆ ಮತ್ತು ಇತ್ತೀಚೆಗೆ PC, PSI ನೋಟಿಫಿಕೇಶನ್ ಸಹಿತ ರಾಜ್ಯ ಸರ್ಕಾರ ಮಾಡಿದೆ. ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಅರ್ಥ ಮಾಡಿಕೊಳ್ಳುವುದು ಒಂದು, ಇಂಥ ಅವಕಾಶವನ್ನು ಯಾರು ಸಹಿತ ದುರುಪಯೋಗ ಪಡಿಸಿಕೊಳ್ಳಬೇಡಿ. ಇದು ನಿಮಗೆ ಒಳ್ಳೆಯ ಒಂದು ಅವಕಾಶ. ಕಾಲ ಮಿಂಚು ಹೋದ ಮೇಲೆ ಮತ್ತೆ ಪ್ರಯತ್ನ ಮಾಡಿದರೂ ಸಿಗುವುದಿಲ್ಲ. ಹಾಗಾಗಿ ಈಗಾಗಲೇ FDನೂ ಮಾಡಿದರು, SDನೂ ಕಾಲ್ಫರ್ ಮಾಡಿದರು, KS ಕಾಲ್ಫರ್ ಆಗಿತ್ತು ಮತ್ತು B.Edನವರಿಗೆ ಟೆಟ್ ಎಲಿಜಿಬಲ್ ಅಂದರೆ ಟೀಚರ್ ಎಲಿಜಿಬಲ್ ಅನ್ನು ಸಹಿತ ಕರೆದಿದ್ರು. ಅಲ್ಲದೆ ಒಂದು 2 ದಿನ ಹಿಂದೆ PC ನೋಟಿಫಿಕೇಶನ್ ಆಯಿತು. ಇವತ್ತು PSI ಸಹಿತ ನೋಟಿಫಿಕೇಶನ್ ಆಗಿದೆ. ಎಲ್ಲರೂ ಸಹಿತ ಇದರ ಕಡೆ ಗಮನ ಹರಿಸಿ ಪ್ರತಿಯೊಬ್ಬ ಸ್ಪರ್ಧಾಳುಗಳು ತಿಳ್ಕೋಬೇಕು. ಇಂಥ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ಒಂದು ದುರ್ದೈವ ಅಂತ ಹೇಳಬೇಕು. ಏಕೆಂದರೆ ಇಂಥ ಅವಕಾಶಗಳು ಇವತ್ತು ಲಾಕ್ಡೌನ್ನಲ್ಲಿ ಇದ್ದರೂ ಸಹಿತ ಒಂದು ಆರ್ಥಿಕ ಸ್ಥಿತಿ ನಮ್ಮಲ್ಲಿ ಒಂದು ಕಗ್ಗಂಟಾದರೂ ಸಹಿತ ರಾಜ್ಯ ಸರ್ಕಾರ ನಿರುದ್ಯೋಗವನ್ನು ಹೋಗಿಸಬೇಕೆಂಬ ಕಾರಣಕ್ಕೋಸ್ಕರ ಅನೇಕವಾದ ನೇಮಕಾತಿಯನ್ನು ಮಾಡಿದರು. ಅನೇಕ ವಿದ್ಯಾರ್ಥಿಗಳಲ್ಲಿ ಒಂದು ತಿಳ್ಕೊಳ್ಳಿ, ಮೊನ್ನೆ ಎಲ್ಲೇ ಒಂದು ಪೇಪರ್ ಓದಿ ಯಾವುದೇ ಕಾಲ್ಫರ್ ಮಾಡೋದಿಲ್ಲ 2 ವರ್ಷ. ಹಾಗಾಗಿ ಇನ್ನು ಮುಂದೆ ನಮ್ಮದು ಮುಗಿತಿಲ್ಲಿ 2 ವರ್ಷ ಕಾಲ್ಫರ್ ಆಗದಿದ್ದರೆ ನಮಗೆ ಸರ್ಕಾರಿ ನೌಕರಿ ಬಾಗಿಲು ಮುಚ್ಚದಂತೆ ಎಂಬ ಭಾವನೆ ತಿಳಿದುಕೊಂಡಿದ್ರಿ. ಆದರೆ ಅರ್ಥ ಮಾಡಿಕೊಳ್ಳಿ, ಸರ್ಕಾರ ಕಾಲ್ಫರನ್ನು ಈಗಾಗಲೇ PC ಮತ್ತು PSI ಅನ್ನು ಮಾಡಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆ ನೀವು ಸಹಿತ ಎಚ್ಚರವಾಗಿ ಪ್ರತಿಯೊಬ್ಬರೂ ಸಹಿತ ಒಂದು ಓದಿನ ಕಡೆ ಗಮನಹರಿಸಿ ಎಲ್ಲರೂ ಸಹಿತ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು, ಏನು ತಿಳ್ಕೋಬೇಕೆಂಬುದರ ಬಗ್ಗೆ ಗಮನಹರಿಸಿಕೊಳ್ಳಿ ಅಂತ ಹೇಳುತ್ತಾ, ಇವತ್ತು ನಿಮ್ಮ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅತಿ ಹೆಚ್ಚು ನಾನು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮಾಹಿತಿ ಕೊಡ್ತೀನಿ. ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂದರೆ ವಿಶೇಷವಾಗಿರುವಂಥ ಭೂಗೋಳಶಾಸ್ತ್ರದ ಮೂಲ ಪರಿಕಲ್ಪನೆ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶ. ನೆಕ್ಸ್ಟ್ ಒಂದು ಭೂಮಿಯ ಚಲನೆ. ಇಲ್ಲಿ ಒಂದು ಭೂಮಿ ಯಾವ ರೂಪದಲ್ಲಿ ಚಲಿಸುತ್ತಾ, ಆ ಒಂದು ಭೂಮಿ ಚಲನೆಯಿಂದ ಏನೇನು ಬದಲಾಗುತ್ತಾ ಎಂಬ ಮಾಹಿತಿ. ನೆಕ್ಸ್ಟ್ ಒಂದಂದರೆ ಒಂದು ಭೂಕಂಪ, ಜ್ವಾಲಾಮುಖಿ, ವಾಯುಮಂಡಲದ ಒತ್ತಡ ಪಟ್ಟಿ. ನೆಕ್ಸ್ಟ್ ಸ್ನೇಹಿತರೆ ಶಿಲೆಗಳು, ಹಾಗಾದರೆ ಜಲಗೋಳ. ನೆಕ್ಸ್ಟ್ ಸ್ವಾಭಾವಿಕ ಸಸ್ಯವರ್ಗ, ಸೌರಮಂಡಲ, ನಗ್ನೀಕರಣ, ಉಬ್ಬರಿಳಿತ. ಇಂಥ ಅನೇಕವಾದಂಥ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅತಿ ಹೆಚ್ಚಾಗಿ ಒಂದು ಕೇಳುವಂಥ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ನಮಗೆ ಒಂದು ವಿಶೇಷವಾಗಿ ಇವತ್ತು ನಾನು ಪೊಲೀಸ್ ಮತ್ತು PSI ಮತ್ತು FD ಮತ್ತು SD ಮತ್ತು KS ನೇಮಕಾತಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಜಲಗೋಳದ ಬಗ್ಗೆ ಇವತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ನಮಗೆ ಯಾವ ರೂಪದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಈಗಾಗಲೇ FD, SD, PSI, ಪೊಲೀಸು ಯಾವ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಮುಂದೆ ಯಾವ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ. ಮತ್ತು ನಾವು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದಬೇಕಂದ್ರೆ ಒಂದು ಆಕ್ಸ್ಫರ್ಡ್ ಎಂಬುದು ಅಟ್ಲಾಸ್ ಇರಲೇಬೇಕು ಸ್ನೇಹಿತರೆ. ಈ ಆಕ್ಸ್ಫರ್ಡ್ ಅಟ್ಲಾಸ್ ಇತ್ತಂದ್ರೆ ಪ್ರತಿಯೊಬ್ಬ ಸ್ಪರ್ಧಾಳುಗಳು ನಮ್ಮ ಭೂಗೋಳಶಾಸ್ತ್ರದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಲಿ ಸರಿಯಾದ ಉತ್ತರವನ್ನು ನಾವು ಮಾಡಿ ಬರ್ತೀವಿ. ಆದರೆ ನಮಗೆ ಇಲ್ಲಿ ಕೇಳ್ತಾರೆ, ಏನು ಕೇಳ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಅಟ್ಲಾಸ್ ಪರ್ವತ ಎಲ್ಲಿ ಕಾಣಿಸುತ್ತಂತ ನಮಗೆ ಪ್ರಶ್ನೆ ಕೇಳಿಬಿಡ್ತಾರೆ ಸ್ನೇಹಿತರೆ. ಅನೇಕವಾದಂಥ ಒಂದು IAS ಎಕ್ಸಾಮ್ 2015ರಲ್ಲಿ ಕೇಳಿದರು, ಪ್ರಪಂಚದಲ್ಲಿ ಅಟ್ಲಾಸ್ ಪರ್ವತ ಎಲ್ಲಿ ಕಂಡು ಬರುತ್ತಾ? ಅನೇಕವಾದ ಸ್ಪರ್ಧಾಳುಗಳಲ್ಲಿ ಗೊಂದಲ. ಅಟ್ಲಾಸ್ ಪರ್ವತ ಇದೆಯಾ? ಎಲ್ಲಿ ಇದೆ ಅಟ್ಲಾಸ್ ಪರ್ವತ? ಯಾವ ಭಾಗದಲ್ಲಿದೆ ಅಟ್ಲಾಸ್ ಪರ್ವತ? ನೋಡಿ ಸ್ನೇಹಿತರೆ, ನನ್ನಲ್ಲಿ ಗ್ಲೋಬ್ ಕಾಣಿಸುತ್ತಾ? ಹಾಗಾದ್ರೆ ಪ್ರಪಂಚದಲ್ಲಿ ಅಟ್ಲಾಸ್ ಪರ್ವತ ಎಲ್ಲೈತೆ ಅಂದ್ರೆ ನಿಮಗೆ ತೋರಿಸ್ತೇನೆ. ಇಲ್ಲಿ ಒಂದು ವಿಶೇಷವಾಗಿದೆ ಅಂತಂದ್ರೆ ಆಫ್ರಿಕಾ ಖಂಡ ಸ್ನೇಹಿತರೆ ಇದು. ಹಾಗಾದ್ರೆ ಇದು ಆಫ್ರಿಕಾ ಖಂಡವಾಗಿತ್ತಂದ್ರೆ ಆಫ್ರಿಕಾ ಖಂಡದ ಯಾವ ಭಾಗದಲ್ಲಿ ಐತಂದ್ರೆ ಒಂದು ವಾಯುವ್ಯ ಭಾಗದಲ್ಲಿ ಅಟ್ಲಾಸ್ ಪರ್ವತ ಇದೆ ಸ್ನೇಹಿತರೆ. ಪ್ರಪಂಚದಲ್ಲಿ ಅಟ್ಲಾಸ್ ಪರ್ವತ ಎಲ್ಲಿ ಕಂಡು ಬರುತ್ತಂತೇಳಿ ನಮಗೆ ಈಗಾಗಲೇ IAS ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ. ಪ್ರಪಂಚದಲ್ಲಿ ಅಟ್ಲಾಸ್ ಪರ್ವತ ಆಫ್ರಿಕಾ ಖಂಡ ಇದೆ. ಈ ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿ ಅಟ್ಲಾಸ್ ಪರ್ವತ ಕಂಡು ಬರುತ್ತಾ ಸ್ನೇಹಿತರೆ. ಹಾಗಾದ್ರೆ ಈ ಅಟ್ಲಾಸ್ ಪರ್ವತ ನೈಜೀರಿಯಾ, ಅಲ್ಜೇರಿಯಾ,
ಟ್ಯುನಿಸಿಯಾ, ಮಾರಕ ದೇಶಗಳ ನಡುವೆ ಹಂಚಿಕೆಯಾಗಿದೆ. ನೋಡಿ, ನಮಗೆ ಪ್ರಶ್ನೆಯನ್ನು ಕೇಳಿದ್ರು, ಪ್ರಪಂಚದಲ್ಲಿ ಅಟ್ಲಸ್ ಪರ್ವತ ಎಲ್ಲಿ ಕಾಣಿಸುತ್ತೆ ಅಂತ ಕೇಳಿದ್ರು. ಅಂದ್ರೆ ನಾನು ಒಂದು ಸ್ವಲ್ಪ ನಿಮಗೆ ಸಂಕ್ಷಿಪ್ತವಾದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಅಟ್ಲಸ್ ಪರ್ವತ ಪ್ರಪಂಚದಲ್ಲಿ ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿ ಮಾರಕೋ, ಟ್ಯುನಿಸಿಯಾ, ಅಲ್ಜೇರಿಯಾ ದೇಶಗಳ ಮಧ್ಯದಲ್ಲಿ ಈ ಅಟ್ಲಸ್ ಪರ್ವತ ಹಂಚಿಕೆಯಾಗಿದೆ. ಹಾಗಾದ್ರೆ ಈ ಅಟ್ಲಸ್ ಪರ್ವತದ ವಿಶೇಷ ಏನು ಗೊತ್ತಾ? ಈ ಅಟ್ಲಸ್ ಪರ್ವತದಲ್ಲಿ ಅತಿ ಎತ್ತರವಾದ ಪರ್ವತ ಯಾವುದು ಅಂತ ನೆಕ್ಸ್ಟ್ ಎಕ್ಸಾಮ್ ಕೇಳ್ತಾರೆ. ಈ ಅಟ್ಲಸ್ ಪರ್ವತದ ಅತಿ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಅದೇ ಮೌಂಟ್ ತೌಬ್ ಕಲ್ಲು ಸ್ನೇಹಿತರೆ. ಈ ಅಟ್ಲಸ್ ಪರ್ವತದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳ್ತಾರೆ, ಮೌಂಟ್ ತೌಬ್ ಕಲ್ಲು ಈ ಅಟ್ಲಸ್ ಪರ್ವತದ ಅತಿ ಎತ್ತರವಾದ ಶಿಖರ ಸ್ನೇಹಿತರೆ. ಮತ್ತೆ ಈ ಅಟ್ಲಸ್ ಪರ್ವತದ ಬಗ್ಗೆ ಮತ್ತೇನ್ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಅಟ್ಲಸ್ ಪರ್ವತ ಆಫ್ರಿಕಾ ಖಂಡದಲ್ಲಿ ಕಂಡು ಬಂತಂದ್ರೆ ಸ್ನೇಹಿತರೆ, ಆಫ್ರಿಕಾ ಖಂಡದಲ್ಲಿ ಅಟ್ಲಸ್ ಪರ್ವತ ಕಂಡು ಬಂದ್ರೆ ಈ ಅಟ್ಲಸ್ ಪರ್ವತ ಏನ್ ಮಾಡುತ್ತೆ ಅಂದ್ರೆ ಮೇಲೆ ಏನೈತಪ್ಪ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಇದೆ, ಅಲ್ಲೇ ಕೆಳಭಾಗದಲ್ಲಿ ಸಹಾರಾ ಮರುಭೂಮಿ ಇದೆ. ಪ್ರಪಂಚದಲ್ಲಿ ಸಹಾರಾ ಮರುಭೂಮಿಯಿಂದ ಮೆಡಿಟರೇನಿಯನ್ ಸಮುದ್ರವನ್ನು ಬೇರ್ಪಡಿಸುವಂತ ಪರ್ವತ ಸಾಲು ಯಾವುದಂತ ಕೇಳ್ತಾರೆ, ಅದೇ ಅಟ್ಲಸ್ ಪರ್ವತ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಈ ರೀತಿಯಾಗಿ ನಮಗೇನಪ್ಪ ಅಂದ್ರೆ ಒಂದು ಪ್ರತಿಯೊಬ್ಬ ಸ್ಪರ್ಧಾಳುಗಳಲ್ಲಿ ಹೇಳ್ತೀನಿ, ಭೂಗೋಳ ಶಾಸ್ತ್ರದ ಮೇಲೆ ನಿಮಗೆ ಈಗಾಗಲೇ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ತಿಳಿಸಿನಿ ಸ್ನೇಹಿತರೆ. ಹಾಗಾದ್ರೆ ಅಂತ ಭೂಗೋಳ ಶಾಸ್ತ್ರದ ಮೇಲೆ ಹೆಂಗ್ ಪ್ರಶ್ನೆಗಳು ಬರುತ್ತಂತ ನಾನು ಉದಾಹರಣೆ ಕೊಟ್ಟೆ. 2016 IAS ಎಕ್ಸಾಮ್ಗೆ ಅಂತ ಕೇಳಿದೆ, ಅಟ್ಲಸ್ ಪರ್ವತ ಎಲ್ಲಿ ಕಾಣಿಸುತ್ತಾ? ಹಾಗಾದ್ರೆ ಎಲ್ಲಿ ಕಾಣಿಸುತ್ತ ಅತಿ ಹೆಚ್ಚು ಸ್ಪರ್ಧಾಳುಗಳಲ್ಲಿ ಗೊಂದಲವಾಯಿತು, ಎಲ್ಲಿ ಕಾಣಿಸುತ್ತ ಅಂತ ಕನ್ಫ್ಯೂಸ್ ಮಾಡಿಕೊಂಡ್ರು. ಅದು ಬಹಳ ಸುಲಭವಾಗಿರುತ್ತೆ ಭೂಗೋಳ ಶಾಸ್ತ್ರ. ಎಲ್ಲಿಯಪ್ಪ ಅಂದ್ರೆ ಆಫ್ರಿಕಾ ಖಂಡದ ವಾಯು ಭಾಗದಲ್ಲಿದೆ. ಮತ್ತು ಪ್ರಶ್ನೆ ಮಾಡ್ತಾರೆ, ಅಟ್ಲಸ್ ಪರ್ವತದ ಅತಿ ಎತ್ತರವಾದ ಶಿಖರ ಯಾವುದಂತ ಕೇಳ್ತಾರೆ, ಮೌಂಟ್ ತೌಬ್ ಕಲ್ಲು ಸ್ನೇಹಿತರೆ. ಹಾಗಾದ್ರೆ ಅಟ್ಲಸ್ ಪರ್ವತದ ವಿಶೇಷ ಏನಪ್ಪ ಅಂದ್ರೆ ಇದು ಸಹಾರಾ ಮರುಭೂಮಿಯಿಂದ ಮೆಡಿಟರೇನಿಯನ್ ಸಮುದ್ರವನ್ನು ಬೇರ್ಪಡಿಸುತ್ತ ಸ್ನೇಹಿತರೆ. ಏನು ಪ್ರಶ್ನೆ ಆದ್ರೂ ಕೇಳಿ ಆನ್ಸರ್ ಮಾಡಕ್ಕೆ ಸಿದ್ಧರಾಗಿ. ಹಾಗಾಗಿ ನಮ್ಮ ಕೈಯಲ್ಲಿ ಒಂದು ಗ್ಲೋಬು, ಒಂದು ಅಟ್ಲಸ್ ತಂದ್ರೆ ಸಾಕು, ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಸಹಿತ ನಾವು ಸಮಂಜಸವಾದ ಉತ್ತರವನ್ನು ಕೊಡಬಹುದು ಸ್ನೇಹಿತರೆ. ಅದರಂತ ಮೊನ್ನೊಂದು ESI ಎಕ್ಸಾಮ್ ಕೇಳಿದ್ರು, ಅಂದ್ರೆ ಅಬಕಾರಿ PSI ಒಳಗೆ ಒಂದು ಪ್ರಶ್ನೆ ಕೇಳ್ತಾರ. ಅಬಕಾರಿ ಒಳಗೆ ಏನಂತ ಕೇಳಿದ್ರಪ್ಪ ಅಂದ್ರೆ ಪ್ರಪಂಚದಲ್ಲಿ ವಿಶೇಷವಾಗಿರುವಂತ ಗಾಲ್ ಪಾಗೋಸ್ ದ್ವೀಪ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರು. ನೋಡಿ, ಅತಿ ಹೆಚ್ಚಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ESI ಪರೀಕ್ಷೆಯಲ್ಲಿ ಬರೆದ್ರು, ಪ್ರಪಂಚದಲ್ಲಿ ಗಾಲ್ ಪಾಗೋಸ್ ಎಂಬುದು ದ್ವೀಪ ಇದೆಯಾ, ಎಲ್ಲಿದೆ? ಪ್ರಪಂಚದಲ್ಲಿ ಗಾಲ್ ಪಾಗೋಸ್ ದ್ವೀಪ ಪ್ರಪಂಚದಲ್ಲಿ ಎಲ್ಲಿ ಐತಪ್ಪ ಅಂದ್ರೆ ದಕ್ಷಿಣ ಅಮೆರಿಕ ಖಂಡದ ಇಕ್ವಿಟರ್ ಪಕ್ಕದಲ್ಲಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ತೋರಿಸ್ತಿದ್ದೀನಿ, ಇದು ದಕ್ಷಿಣ ಅಮೆರಿಕ ಖಂಡ ಸ್ನೇಹಿತರೆ. ಈ ದಕ್ಷಿಣ ಅಮೆರಿಕ ಖಂಡದ ಪಕ್ಕದಲ್ಲಿ ಇಕ್ವಿಟರ್ ಅಂತಿದೆ. ಆ ದಕ್ಷಿಣ ಅಮೆರಿಕ ಖಂಡದ ಇಕ್ವಿಟರ್ ಪಕ್ಕದಲ್ಲಿ ಏನು ಕಾಣಿಸುತ್ತಂದ್ರೆ ಗಾಲ್ ಪಾಗೋಸ್ ದ್ವೀಪ ಕಾಣಿಸುತ್ತ. ಈ ರೀತಿಯಾಗಿ ನಮ್ಮ ಪ್ರಶ್ನೆಯನ್ನು ಕೇಳಿದ್ರು ಸ್ನೇಹಿತರೆ. ESI ಕ್ವಶನ್ ಪೇಪರ್ ಇದ್ರೆ ಓಪನ್ ಮಾಡಿಕೊಳ್ಳಿ. ಒಂದು ಪ್ರಪಂಚದಲ್ಲಿ ಗಾಲ್ ಪಾಗೋಸ್ ದ್ವೀಪ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರು, ಬಹಳ ಇಂಪಾರ್ಟೆಂಟ್ ಆಗಿದ್ದು ಏನಪ್ಪ ಅಂದ್ರೆ ಇದು ಕಂಡು ಬರೋದು ದಕ್ಷಿಣ ಅಮೆರಿಕ ಖಂಡದ ಇಕ್ವಿಟರ್ ದೇಶದ ಒಂದು ಪಕ್ಕದಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ ಗಾಲ್ ಪಾಗೋಸ್ ದ್ವೀಪ ಕಂಡು ಬರುತ್ತದೆ. ಈ ರೀತಿಯಾಗಿರುವಂತ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ನಾವು ಪ್ರಶ್ನೆಗಳು ಯಾವ ರೂಪದಲ್ಲಿ ಆದರೂ ಸಹಿತ ಪ್ರಶ್ನೆಗಳನ್ನು ಕೇಳಿ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸೋಣ. ಹಾಗಾದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಹೇಳಿದೆ ನಾನು, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ ಸ್ನೇಹಿತರೆ. ಅಂದ್ರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಯಾವ ರೂಪದಲ್ಲಿ ಪ್ರಶ್ನೆ ಕೇಳ್ತಾರ, ಹೆಂಗ ಕೇಳ್ತಾರ ಅಂತ ಹೇಳಿ ನಾನು ಇವತ್ತು ಸಂಕ್ಷಿಪ್ತವಾದಂತ ಜಲಗೋಳದ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರ ನೆಕ್ಸ್ಟ್ ತರಗತಿಯಲ್ಲಿ ಇಲ್ಲಿವರೆಗೆ ಕೇಳಿದಂತ IAS ಒಳಗೆ ನಮ್ಮ ಜಾಗ್ರಫಿಯಲ್ಲಿ ಕೇಳಿದಂತ ಪ್ರಶ್ನೆಗಳು ಮತ್ತು KS ನಲ್ಲಿ ಕೇಳಿದಂತ ಒಂದು ಜಾಗ್ರಫಿಯಲ್ಲಿ ಇರುವಂತಹ ಪ್ರಶ್ನೆಗಳು, PSI ಯಲ್ಲಿ ಕೇಳಿರುವಂತಹ ಒಂದು ಜಾಗ್ರಫಿಯಲ್ಲಿ ಪ್ರಶ್ನೆಗಳು ನೆಕ್ಸ್ಟ್ ತರಗತಿಯನ್ನು ನಾನು ಬಿಡಿಸಕ್ಕೆ ಪ್ರಯತ್ನ ಮಾಡ್ತೇನೆ. ಆದ್ರೆ ಇವತ್ತು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಕೊಡ್ತೀನಿ, ಭೂಗೋಳ ಶಾಸ್ತ್ರವನ್ನು ಹೆಂಗ್ ಓದಬೇಕು, ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಹಾಗಾದ್ರೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಏನಪ್ಪ ಅಂದ್ರೆ ಅಟ್ಲಾಸ್ ಅನ್ನು ಇಟ್ಟುಕೊಳ್ಳಿ, ಅಟ್ಲಾಸ್ ಅನ್ನು ತೆಗೆದುಕೊಂಡು ಸ್ಟಡಿ ಮಾಡಿ. ಮತ್ತೊಂದು ಹೇಳ್ತೀನಿ, ನಮ್ಮ ಪ್ರಾಕೃತಿಕ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸಿದ್ಧವಾದ ಬುಕ್ ಇದೆ, ಯಾವ್ದಪ್ಪ ಅಂದ್ರೆ ಡಾಕ್ಟರ್ ರಂಗನಾಥ್. ಆ ಬುಕ್ ಮಾತ್ರ ರೆಫರೆನ್ಸ್ ಮಾಡಿ, ರಂಗನಾಥ್ ರೆಫರೆನ್ಸ್ ಮಾಡಿ. ಉಳಿದ ಯಾವುದೇ ಆದ್ರೂ ಬುಕ್ಸ್ ಓದ್ರಿ, ಅದ್ರ ಫಸ್ಟ್ ನಿಮ್ಮ ಪ್ರಿಫರೆನ್ಸ್ ಯಾವ್ದಿರಬೇಕಪ್ಪ ಅಂದ್ರೆ ರಂಗನಾಥ್ ಕೊಡಿ. ಯಾಕಂದ್ರೆ ಮೊನ್ನೆ ನಾನು
ನ್ಯೂಸ್ 18 ಒಳಗೆ ಒಂದು ಲೈವ್ ಪ್ರೋಗ್ರಾಮ್ ಕೊಟ್ಟೆ ನಾನು. ಆ ಒಂದು ನ್ಯೂಸ್ 18 ಒಳಗೆ ಒಂದು ಲೈವ್ ಪ್ರೋಗ್ರಾಮ್ ಅನ್ನು ಮೊನ್ನೆ ಒಂದು ಕೊಟ್ಟಾಗ, ಆ ಪ್ರೋಗ್ರಾಮ್ ನೇರ ಒಂದು ಪ್ರಸಾರ ಕಾರ್ಯಕ್ರಮ ನಡೀತು. ಆ ಪ್ರೋಗ್ರಾಮ್ ಕೊಟ್ಟಾಗ ದಾವಣಗೆರೆಯಿಂದ ಒಬ್ಬ ವಿದ್ಯಾರ್ಥಿನಿ ಫೋನ್ ಮಾಡಿದ್ರು. ಸರ್, ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಿದ್ದೇನೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿದ್ದೇನೆ, ಆದರೆ ನಾನು ಇವತ್ತು 7-8 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದ್ತಾ ಬಂದಿದ್ದೀನಿ. ಆದರೆ ನನಗೇನಾಗಿತ್ತಂದ್ರೆ, ನಾನು ಯಾವುದೇ ಒಂದು ಬುಕ್ ಓದ್ತೀನಿ ಸರ್, ಪ್ರಶ್ನೆಗಳು ಬರೋದು ಬೇರೆ ಬುಕ್ಕಿನಲ್ಲಿ, ಹಾಗಾದ್ರೆ ಹೆಂಗ್ ಮಾಡ್ಬೇಕು ನಾನು ಅಂತ ಪ್ರಶ್ನೆ ಕೇಳಿದ್ರು. ಆಗ ನಾನು ಅವ್ರಿಗೆ ಹೇಳಿದೆ, ನೀವು ಓದುವಂತ ವೇಗಳು ಸರಿ ಇಲ್ಲ, ಆದರೆ ಓದುವಂತ ಒಂದು ಸರಿಯಾದ ಪುಸ್ತಕಗಳಿಲ್ಲ. ಆದರೆ ಕೆಲವೊಂದು ಮಾರುಕಟ್ಟೆಯಲ್ಲಿ ಒಂದು ದಾರಿ ತಪ್ಪಿಸುವಂತ ಪುಸ್ತಕಗಳಿವೆ. ಅಂತ ಪುಸ್ತಕಗಳನ್ನು ಓದಿದ್ರೆ ನೀವು ಖಂಡಿತವಾಗಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫೇಲ್ ಆಗುವಂತ ಲಕ್ಷಣಗಳಿವೆ. ಯಾವುದೇ ಒಂದು ಬುಕ್ ಬಿಡ್ತಾರ, ಅದ್ರ ಮುಂದೆ FD ಅಂತ ಹಾಕ್ತಾರ, ಅಂತ ಬಿಡ್ತಾರ, ತಗೊಂಡು ಓದಿ ನಿಮ್ಮ ಲೈಫ್ ಅನ್ನ ಹಾಳು ಮಾಡಿಕೊಳ್ತೀರಿ. ಯಾವುದೇ ಒಂದು ಬುಕ್ ಬಿಡ್ತಾರೆ, SD ಅಂತ ಹಾಕ್ತಾರ, ಅಂತ ತಗೊಂತೀರಿ. ಇಲ್ಲಾಂದ್ರೆ ಯಾವುದೇ ಒಂದು ಬುಕ್ ಬಿಡ್ತಾರ, PSI ನಂಬರ್ 1 ಬುಕ್ ಅಂತ ಹಾಕ್ತಾರ, ಅಂತ ತಗೊಂತೀರಿ, ಓದ್ತೀರಿ, ನಿಮ್ಮ ಜೀವನ ಹಾಳು ಮಾಡಿಕೊಳ್ತೀರಿ. ಅರ್ಥ ಮಾಡಿಕೊಳ್ಳಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಓದಬೇಕಾದ್ರೆ ಅದಕ್ಕೆ ತನ್ನದೇ ಆದಂತ ನೀತಿ ನಿಯಮಗಳು ಒಳಗೊಂಡಿರುವಂತ ಪುಸ್ತಕಗಳಿವೆ ಸ್ನೇಹಿತರೆ. ಹಾಗಾದ್ರೆ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಓದಬೇಕಂದ್ರೆ ಮೊದಲು ಅರ್ಥ ಮಾಡಿಕೊಳ್ಳಿ, ನಮ್ಮ DSRT ಬುಕ್ಸ್ ನಲ್ಲಿ ಅಂದ್ರೆ ಒಂದು 6th to 10th ವರೆಗೂ ಮೊದಲು DSRT ಬುಕ್ಸ್ಗಳು ಚಂದಾಗಿ ಓದ್ರಿ. ಅಂದ್ರೆ ಸೋಷಿಯಲ್ ಆಗಿರಬಹುದು, ಸೈನ್ಸ್ ಆಗಿರಬಹುದು, ಇವನ್ನ ಚೆನ್ನಾಗಿ ಓದ್ರಿ. ನೆಕ್ಸ್ಟ್ ಅವನು ಓದಿದ ಮೇಲೆ NCERT ಬುಕ್ ಅನ್ನು ರೆಫರೆನ್ಸ್ ಮಾಡಿ. NCERT ಬುಕ್ ರೆಫರೆನ್ಸ್ ಮಾಡಿಕೊಂಡ ಮೇಲೆ ಮತ್ತೇನ್ ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತನ್ನದೇ ಆದಂತ ಒಂದು ವ್ಯಾಲ್ಯೂ ಇರುವಂತ ಪ್ರಸಿದ್ಧವಾದ ವ್ಯಕ್ತಿಗಳ ಬುಕ್ಸ್ಗಳು ಬರೆದಿದ್ದಾರೆ ಅಂತ ಮೌಲ್ಯಯುತವಾದ ಪುಸ್ತಕಗಳನ್ನು ಮಾತ್ರ ಓದ್ರಿ. ಅದನ್ನ ಬಿಟ್ಟರೆ ಯಾವುದೇ ಒಂದು ದಪ್ಪ ಇರುವಂತ ಬುಕ್ಸ್ ಅದರ ಮೇಲೆ FDA, SDA, PSI ಅಂತ ಹಾಕ್ಬಿಡ್ತಾರ, ಅಂತ ತಗೊಂತೀರಿ, ಓದ್ತೀರಿ, PSI ಎಕ್ಸಾಮ್ ಬರೀತೀರಿ. ಆ ಬುಕ್ ಬಂದ ಮೇಲೆ ಹೇಳ್ತೀರಿ, ಒಂದು ಕ್ವಶನ್ ಬರಲಿಲ್ಲ ಸರ್ ಇದ್ರಾಗ, ನಾನು ಫೇಲ್ ಆಗಿಬಿಟ್ಟೆ. ಆದ್ರೆ ಮೊದಲೇ ಇದನ್ನು ತಿಳ್ಕೊಂಡು ಸರಿಯಾಗಿ ಓದಿದ್ರೆ ಜೀವನ ಚೆನ್ನಾಗಿರುತ್ತಿತ್ತು. ಇಲ್ಲಂದ್ರೆ ಯಾರೋ ಒಂದು ಬುಕ್ ಬರೀತಾರೆ, ಒಂದು ಬುಕ್ ತಗೊಂತಾರ, ಒಂದು ವಾಟ್ಸಪ್ಗೆ ಹಾಕ್ಬಿಡ್ತಾರೆ, ನನ್ನ ಈ ಬುಕ್ಸ್ ನಲ್ಲಿ 90 ಕ್ವಶನ್ ಬಂದು 100ಕ್ಕೆ 101 ಕ್ವಶನ್ ಬಂದ್ರು ಅಂತ ಹೇಳಿದ್ರು 100 ಕ್ವಶನ್ 101 ಕ್ವಶನ್ ಬಂದ್ಬಿಟ್ಟು ನಮ್ಗೆ ಬುಕ್ಸ್ ಒಳಗಂತ ಹೇಳಿಬಿಡ್ತಾರೆ. ಆದ್ರೆ ನಿಮ್ಮಂತವ್ರು ಏನ್ ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂತ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ದಾರಿ ತಪ್ತೀರಿ. ಆದರೆ ಸರಿಯಾದ ಬುಕ್ಸ್ ಅನ್ನು ರೆಫರೆನ್ಸ್ ಮಾಡಿಕೊಳ್ಳಿ. ನಿಮಗೆ ಏನಪ್ಪ ಅಂದ್ರೆ ಅದಕ್ಕೆ ತನ್ನದೇ ಆದಂತ ವ್ಯಾಲ್ಯೂ ಇರುವಂತ ಬುಕ್ಸ್ಗಳದವು ನೋಡಿ. ಒಂದು ಸಲ ಹೇಳ್ತಿದ್ದೀನಿ, ಈಗಾಗಲೇ FDA ಕಾಲ್ಫರ್ ಆಗಿದೆ, SDA ಕಾಲ್ಫರ್ ಆಗಿದೆ, ಮತ್ತು PSI ಕಾಲ್ಫರ್ ಆಗಿದೆ, PC ಕಾಲ್ಫರ್ ಆಗಿದೆ, KS ಕಾಲ್ಫರ್ ಆಗಿದೆ. ದಾರಿ ತಪ್ಪಬೇಡಿ. ಯಾವುದೇ ಬುಕ್ ಓದಿ ದಾರಿ ತಪ್ಪಬೇಡಿ. ಸರಿಯಾದ ಪುಸ್ತಕಗಳನ್ನು ಓದಿ ಸ್ನೇಹಿತರೆ. ಅದಕ್ಕೆ ವ್ಯಾಲ್ಯೂ ಇರೋ ಮೌಲ್ಯವಾಗಿರುವಂತಹ ಪುಸ್ತಕಗಳನ್ನು ಓದಿ ಸರಿ ದಾರಿಗೆ ಬರಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಒಂದು ಸಲ ಅವಕಾಶಗಳಿರುತ್ತಾ, ಮನೆಯೊಳಗೆ ಒಂದು ಸಲ ಅವಕಾಶ ಕೊಡ್ತಾರ, ಆದ್ರೆ ಒಂದು ಸಲ ನೀವು ಕಾಲು ಮಿಂಚಿ ಹೋದ ಮೇಲೆ ಮತ್ತೊಂದ್ಸಲ ಪ್ರಯತ್ನ ಮಾಡಬೇಕಂದ್ರೆ ವಯಸ್ಸು ಬರುವುದಿಲ್ಲ ಸ್ನೇಹಿತರೆ. ಹಾಗಾದ್ರೆ ವಯಸ್ಸು ಮತ್ತೊಂದು ಸಲ ಸಿಗುವುದಿಲ್ಲ. ಹಾಗಾಗಿ ಇಂಥ ಒಂದು ವಂಚನೆ ಒಳಗಾಗ್ಬಿಡ್ರಿ. ಸರಿಯಾದ ರೂಪದಲ್ಲಿ ಓದಿ ಸರಿಯಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳ್ರಿ. ಹೆಂಗ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ್ದ್ರ ಮೇಲೆ ಪ್ರಶ್ನೆಗಳು ಬರುತ್ತಾ, ನಾವು ಏನು ಓದಬೇಕು, ಏನು ತಿಳ್ಕೋಬೇಕು, ಅದರ ಭೂಗೋಳ ಶಾಸ್ತ್ರದಲ್ಲಿ ಹೆಂಗ ಪ್ರಶ್ನೆಗಳು ಬರುತ್ತಾ. ನಾನು ಪ್ರತಿದಿನ ಸಹಿತ ನಿಮಗೆ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನೀಡುವಂತ ಒಂದು ಪ್ರತಿಯೊಂದು ಸಹಿತ ಮಾಹಿತಿ ಕೊಡ್ತೀನಿ. ಪ್ರತಿದಿನನೂ ಸಹಿತ ಸೈನ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ನಮ್ಮ ಕರ್ನಾಟಕ ಪ್ಲಾನಿಂಗ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಇಂಥ ಪ್ರತಿಯೊಂದು ಮತ್ತು ಕರ್ನಾಟಕ ಎನ್ವೈರನ್ಮೆಂಟಲ್ ಎಜುಕೇಶನ್ ಆಗಿರ್ಬೋದು, ಪ್ರತಿದಿನ ಸಹಿತ ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬ ಸ್ಪರ್ಧಾಳುಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ಲಾಕ್ ಡೌನ್ ಒಳಗ ಇವತ್ತೇನಪ್ಪ ಅಂದ್ರೆ ಯಾವಾಗ ತರಬೇತಿಗಳು ಪ್ರಾರಂಭವಾಗಬಹುದು ಅಲ್ಲಿವರೆಗೂ ಸಹಿತ ನಿಮಗೆ ಏನಪ್ಪಾ ಅಂದ್ರೆ ಒಳ್ಳೆ ಮಾಹಿತಿಯನ್ನು ಕೊಡ್ತೀವಿ. ಮನೆಯೊಳಗೆ ಕುಳಿತುಕೊಂಡು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ಇವತ್ತು ನಾನು ಹೇಳಿದೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಯಾವುದ್ರ ಬಗ್ಗೆ ನೋಡೋಣಪ್ಪ ಅಂದ್ರೆ ಪ್ರಪಂಚದ ಸಾಗರಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು, ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳು? 5 ಸಾಗರಗಳು ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಪ್ರಪಂಚದಲ್ಲಿ ಒಟ್ಟು ಸಾಗರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5 ಸಾಗರಗಳು ಪ್ರಪಂಚದಲ್ಲಿ ಸಾಗರಗಳವದು ಸ್ನೇಹಿತರೆ. ಪ್ರಪಂಚದಲ್ಲಿ 5 ಮಹಾಸಾಗರಗಳು ಅಂದ್ರೆ ಸರ್ ನಾವು ಓದಿದ್ವಿ ಕೆಲವು ಬುಕ್ಸ್ 4 ಮಹಾಸಾಗರಗಳಿದು. ಹೌದು, ಕೆಲವೊಂದು ಬುಕ್ಸ್ ಮೆನ್ಷನ್ ಮಾಡಿರ್ತಾರೆ 4 ಮಹಾಸಾಗರ, ಇನ್ನೊಂದು ಕೆಲವು ಬುಕ್ಸ್ 5 ಅಂತ ಇರುತ್ತೆ. ಆದ್ರೆ ಪ್ರಪಂಚದಲ್ಲಿ ಒಟ್ಟು ಮಹಾಸಾಗರಗಳು 5 ಅದಾವು. ಯಾವ್ಯಾವಪ್ಪ ಅಂದ್ರೆ ಒಂದು ಪೆಸಿಫಿಕ್ ಮಹಾಸಾಗರ ಸ್ನೇಹಿತರೆ, ಮತ್ತೊಂದು ಯಾವ್ದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಸ್ನೇಹಿತರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಪೆಸಿಫಿಕ್ ಮಹಾಸಾಗರ ಅಂದ್ರೆ ಒಂದೇ, ಶಾಂತ ಮಹಾಸಾಗರ ಅಂದ್ರೆ ಒಂದೇ. ಅಂದ್ರೆ 0 ಡಿಗ್ರಿಯಿಂದ 10 ಡಿಗ್ರಿ ಮಧ್ಯದ ಭಾಗದಲ್ಲಿ ಅಲ್ಲೇನಪ್ಪ ಅಂದ್ರೆ ಒಂದು ಪೆಸಿಫಿಕ್ ಸಾಗರದಲ್ಲಿ ಯಾವುದೇ ಅಲೆಗಳು ಇರಲಿಲ್ಲ. ಆ ಅಲೆಗಳು ಇಲ್ಲದ ಕಾರಣಕ್ಕೋಸ್ಕರ ಕ್ರಿಸ್ತ 1521ರಲ್ಲಿ ಮೆಗಲನ್ ಎಂಬ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಆ 0 ಡಿಗ್ರಿಯಿಂದ 10 ಡಿಗ್ರಿ ಪ್ರಯಾಣ ಮಾಡುವಾಗ ಅಲ್ಲಿ ಯಾವುದೇ ಅಲೆಗಳು ಇಲ್ಲದ ಕಾರಣಕ್ಕೋಸ್ಕರ ಆ ಸಾಗರ ಆ ಭಾಗದಲ್ಲಿ ಶಾಂತವಾಗಿತ್ತು. ಅವರು ಅದಕ್ಕೆ ಶಾಂತ
ಮಹಾಸಾಗರ ಅಂತ ನಾಮಕರಣ ಮಾಡಿದ್ರು. ಪೆಸಿಫಿಕ್ ಸಾಗರ ಅಂದ್ರೆ ಬೇರೆ ಅಲ್ಲ, ಶಾಂತ ಮಹಾಸಾಗರ ಅಂದ್ರೂ ಬೇರೆ ಅಲ್ಲ. ಮತ್ತೊಂದು ಸಾಗರ ಇದೆ, ಅದು ಯಾವ್ದಪ್ಪ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು ಮೂರನೇ ಸಾಗರ ಹಿಂದೂ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ನಾಲ್ಕನೇ ಮಹಾಸಾಗರ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ. ಆರ್ಕಟಿಕ್ ಅಂದ್ರೂ ಒಂದೇ ಸ್ನೇಹಿತರೆ, ಹಾಗಾದ್ರೆ ಉತ್ತರ ಧ್ರುವ ಸಾಗರ ಅಂದ್ರೂ ಸಹಿತ ಒಂದೇ. ಹಾಗಾದ್ರೆ ಐದನೇ ಮಹಾಸಾಗರ ಯಾವ್ದಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳದಪ್ಪ ಅಂದ್ರೆ 5 ಮಹಾಸಾಗರಗಳು. ಆ 5 ಮಹಾಸಾಗರಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತೀನಿ. ಪ್ರತಿಯೊಬ್ಬ ಸ್ಪರ್ಧಾಳುಗಳು ಇಲ್ಲಿ 5 ಮಹಾಸಾಗರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಆ ಸಾಗರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ ಒಳಗೆ ಅದರಲ್ಲಿ ಸಾಗರಗಳಲ್ಲಿ ಮತ್ತೆ ವಿಶೇಷ ಬಗ್ಗೆ ಬರ್ತೀನಿ. ಹಾಗಾದ್ರೆ ಈ ಪ್ರಪಂಚದಲ್ಲಿರುವಂತಹ 5 ಸಾಗರಗಳಲ್ಲಿ ಅವು ಯಾವ್ಯಾವ ಅಂತೇಳಿ ಒಂದು ಡೈಗ್ರಾಮ್ ಮೂಲಕ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಪಂಚದಲ್ಲಿರುವಂತಹ 5 ಮಹಾಸಾಗರಗಳಂದ್ರೆ ಇಲ್ಲಿ ಬರುತ್ತಾ ಒಂದೇ ಯಾವ್ದಪ್ಪ ಅಂದ್ರೆ ಪೆಸಿಫಿಕ್ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಪೆಸಿಫಿಕ್ ಇಲ್ಲಿದ್ರು ಇಲ್ಲಿ ಸಹಿತ ಪೆಸಿಫಿಕ್ ಮಹಾಸಾಗರ ಇರುತ್ತೆ. ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರೆ ಇದು ಅಟ್ಲಾಂಟಿಕ್ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ಇದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಆರ್ಕಟಿಕ್ ಇದು ಯಾವ್ದಪ್ಪ ಅಂದ್ರೆ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ ಸ್ನೇಹಿತರೆ. ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳದಪ್ಪ ಅಂದ್ರೆ ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಆರ್ಕಟಿಕ್, ಮತ್ತೊಂದು ಯಾವ್ದಪ್ಪ ಅಂದ್ರೆ ಸೌತ್ ಓಷನ್ ಸಾಗರ. ಹಾಗಾದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಬರೋಣ. ಇಲ್ಲಿ ಒಂದು ಸಾಗರಗಳ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಮಾಹಿತಿ ಕೊಡ್ತೇನೆ. ಪ್ರಪಂಚದಲ್ಲಿ ಸಾಗರ, ಪ್ರಪಂಚದಲ್ಲಿ ಒಟ್ಟು ಜಲಭಾಗ ಎಷ್ಟು ಅಂತ ಕೇಳ್ತಾರೆ. ಪ್ರಪಂಚದ ಒಟ್ಟು ಜಲಭಾಗ ಎಷ್ಟೈತಪ್ಪ ಅಂದ್ರೆ 71% ಐತಿ ಸ್ನೇಹಿತರೆ. ಅಂದ್ರೆ ಇಲ್ಲೆಲ್ಲ ನಮ್ಮ ಕಡೆಗಿದೆ, ಇದು ಭೂಭಾಗ ಇದ್ರೆ ಪ್ರಪಂಚದಲ್ಲಿ ಜಲಭಾಗ ಎಷ್ಟೈತೆ ಅಂದ್ರೆ ಸ್ನೇಹಿತರೆ 71% ವರೆಗೆ ಒಂದು ಜಲಭಾಗ ಇದೆ. ಪ್ರಪಂಚದಲ್ಲಿ ಒಟ್ಟು ಜಲಭಾಗ ಪ್ರಮಾಣ 71% ಇತ್ತಂದ್ರೆ ಹಾಗಾದ್ರೆ ಭೂಭಾಗದ ಪ್ರಮಾಣ, ಇದು ಭೂಭಾಗ, ಹಾಗಾದ್ರೆ ಇದು ಭೂಭಾಗದ ಪ್ರಮಾಣ ಎಷ್ಟೈತೆ ಅಂದ್ರೆ ಪ್ರಪಂಚದಲ್ಲಿ ಭೂಭಾಗದ ಪ್ರಮಾಣ 29% ಐತಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಪಂಚದಲ್ಲಿ ಜಲಭಾಗದ ಪ್ರಮಾಣ 71% ಇದೆ. ಭೂಭಾಗದ ಪ್ರಮಾಣ ಎಷ್ಟೈತಂದ್ರೆ 29% ಇದೆ ಸ್ನೇಹಿತರೆ. ಹಾಗಾದ್ರೆ ಜಲಭಾಗದ ಪ್ರಮಾಣ 71, ಭೂಭಾಗದ ಪ್ರಮಾಣ 29% ಇದ್ರೆ ಇದರಲ್ಲಿ ನಮಗೆ ಸಿಹಿ ನೀರು ಪ್ರಮಾಣ ಸಿಗೋದು ಕೇವಲ 3% ಮಾತ್ರ. ನಿಮ್ಮ 2016 ಯಾರ ಹತ್ರ ಆದ್ರೂ FD ಕ್ವಶನ್ ಪೇಪರ್ ಇದ್ರೆ ಓಪನ್ ಮಾಡಿಕೊಳ್ಳಿ. ಪ್ರಪಂಚದಲ್ಲಿ ಸಿಹಿ ನೀರಿನ ಪ್ರಮಾಣ ಎಷ್ಟೈತೆ ಅಂತ ಕೇಳಿದ್ರೆ 3% ಐತೆ ಸ್ನೇಹಿತರೆ. ಪ್ರಪಂಚದಲ್ಲಿ ನಾವು ಸಿಹಿ ನೀರು ಕಂಡು ಬರೋದು ಕೇವಲ 3%. ಪ್ರಪಂಚದಲ್ಲಿ ಅದರಲ್ಲಿ 3% ಸಿಹಿ ನೀರು ಎಲ್ಲೆಲ್ಲಿ ಕಾಣಿಸುತ್ತೆ ಅಂದ್ರೆ 1% ಹಿಮಾಲಯ ಪರ್ವತದಲ್ಲಿ ಸ್ನೇಹಿತರೆ, ಮತ್ತೊಂದು ಪರ್ಸೆಂಟೇಜು ಒಂದು ಭೂಮಿಯ ಮೇಲೆ ಸ್ನೇಹಿತರೆ, ಹಾಗಾದ್ರೆ ಮತ್ತೊಂದು ಪರ್ಸೆಂಟೇಜು ವಾಯುಮಂಡಲದಲ್ಲಿ. ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ, ಪ್ರಪಂಚದಲ್ಲಿ ಒಟ್ಟು ಒಂದು ಜಲಭಾಗದ ಪ್ರಮಾಣ 71% ಐತಿ ಸ್ನೇಹಿತರೆ. ಪ್ರಪಂಚದಲ್ಲಿ ಒಟ್ಟು ಜಲಭಾಗದ ಪ್ರಮಾಣ 71% ಇದ್ರೆ ನೆಕ್ಸ್ಟ್ ಪ್ರಪಂಚದಲ್ಲಿ ಭೂಭಾಗದ ಪ್ರಮಾಣ ಎಷ್ಟೈತೆ ಅಂದ್ರೆ 29% ಹಂಚಿಕೆ ಆಗಿದೆ. ಹಾಗಾದ್ರೆ ಪ್ರಪಂಚದಲ್ಲಿ ಮತ್ತೊಂದೇನಪ್ಪ ಅಂದ್ರೆ ಸಿಹಿ ನೀರಿನ ಪ್ರಮಾಣ ಹೇಳಿದೆ. ಪ್ರಪಂಚದಲ್ಲಿ ಒಟ್ಟು ಸಿಹಿ ನೀರಿನ ಪ್ರಮಾಣ ಕೇವಲ 3% ಇದೆ. ಎಲ್ಲೆಲ್ಲಿ ಐತಪ್ಪ ಅಂದ್ರೆ 1% ಹಿಮಾಲಯ ಪರ್ವತದಲ್ಲಿದೆ, 1% ಭೂಭಾಗದಲ್ಲಿದೆ, 1% ಇಲ್ಲಪ್ಪ ಅಂದ್ರೆ ವಾಯುಮಂಡಲದಲ್ಲಿದೆ. ಈಗಾಗಲೇ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಮುಖವಾಗಿರುವಂತಹ ಸಾಗರ ಮತ್ತು ಸಮುದ್ರ ನೋಡಿಕೊಂಡ್ವಿ. ಈ ಸಾಗರ ಮತ್ತು ಸಮುದ್ರದಲ್ಲಿ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಜಲಗೋಳ, ಭೂಭಾಗ ಮತ್ತು ಸಿಹಿ ನೀರಿನ ಪ್ರಮಾಣ ನೋಡಿದ್ವಿ. ಆದರೆ ಈ ಸಾಗರ ಮತ್ತು ಸಮುದ್ರ ಬಂದ್ರೆ ಈ ಸಾಗರ ಮತ್ತು ಸಮುದ್ರದಿಂದ ಮಾನವ ಅನೇಕವಾದ ಉಪಯೋಗಗಳನ್ನು ಪಡೆದುಕೊಂಡು ಹೋಗ್ತಾನೆ. ಈ ಸಾಗರ ಮತ್ತು ಸಮುದ್ರದಲ್ಲಿ ಒಂದು ವಿಶೇಷವಾಗಿರುವಂತಹ ಉಬ್ಬರಿಳಿತಗಳು ಬರುತ್ತೆ. ಈ ಸಾಗರ ಮತ್ತು ಸಮುದ್ರದಲ್ಲಿ ಉಬ್ಬರಿಳಿತಗಳು ಬಂದ್ರೆ ಆ ಉಬ್ಬರಿಳಿತಗಳಿಂದ ಸಹಿತ ಮನುಷ್ಯ ಏನ್ ಮಾಡ್ತಾನೆ, ಒಂದು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತಾನೆ. ಆದರೆ ಪ್ರಪಂಚದಲ್ಲಿ ಸಾಗರ ಮತ್ತು ಸಮುದ್ರದ ಉಬ್ಬರಿಳಿತದಿಂದ ವಿದ್ಯುತ್ ಉತ್ಪಾದನೆ ಮಾಡಿದ ಪ್ರಥಮ ದೇಶ ಯಾವ್ದಂತ ಕೇಳ್ತಾರೆ, ಅದೇ ಫ್ರಾನ್ಸ್ ದೇಶ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಈ ಸಾಗರ ಮತ್ತು ಸಮುದ್ರಗಳಲ್ಲಿ ಹೋಗಿರಿ, ಅದರಲ್ಲಿ ಅಲೆಗಳು ಬರುತ್ತಾ, ಆ ಅಲೆಗಳಿಂದ ವಿದ್ಯುತ್ ಅನ್ನು ಸಹಿತ ಉತ್ಪಾದನೆ ಮಾಡಲಾಗುತ್ತೆ. ಪ್ರಪಂಚದಲ್ಲಿ ಆ ಅಲೆಗಳಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ ಪ್ರಥಮ ದೇಶ ಯಾವ್ದಪ್ಪ ಅಂದ್ರೆ ಅದೇ ಫ್ರಾನ್ಸ್ ದೇಶ ಸ್ನೇಹಿತರೆ. ಅದರಂತ ನಮ್ಮ ಭಾರತದಲ್ಲಿ ಸಹಿತ ಆ ಒಂದು ಅಲೆಗಳಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ. ಯಾವ ಸ್ಥಳದಲ್ಲಪ್ಪ ಅಂದ್ರೆ ಗುಜರಾತಿನ ಕಚ್ ಎಂಬ ಸ್ಥಳ, ಮತ್ತೊಂದು ಸ್ಥಳ ಯಾವ್ದಪ್ಪ ಅಂದ್ರೆ ಕೇರಳದ ವಿಜಿನ್ ಜಿಮ್ ಎಂಬ ಸ್ಥಳದಲ್ಲಿ ಸ್ನೇಹಿತರೆ. ಹಾಗಾದ್ರೆ ಎರಡು ಸ್ಥಳದಲ್ಲಿ ಭಾರತದಲ್ಲಿ ಸಹಿತ ಏನ್ ಮಾಡ್ತೀವಿ ಅಂದ್ರೆ ಆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗುತ್ತೆ.
ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇಲ್ಲಿ ಒಂದು ಸಾಗರ ಮತ್ತು ಸಮುದ್ರದ ಮೇಲ್ಭಾಗ ಬರುತ್ತೆ. ಆ ಸಾಗರ ಮತ್ತು ಸಮುದ್ರ ಮೇಲ್ಭಾಗ ಬಂದ್ರ ಆ ಸಾಗರ ಮತ್ತು ಸಮುದ್ರ ಮೇಲ್ಭಾಗನ ಅಳೆಯಕ್ಕ ಏನ್ ಬಳಸ್ತಾರ ಅಂದ್ರ ನಾಟಿಕಲ್ ಬಳಸ್ತಾರ ಸ್ನೇಹಿತರೆ. ಹಾಗಾದ್ರೆ ಸಾಗರ ಮತ್ತು ಸಮುದ್ರದ ಮೇಲ್ಭಾಗವನ್ನು ಅಳೆಯಲು ನಾಟಿಕಲ್ ಬಳಸ್ತಾರ. ಒಂದು ನಾಟಿಕಲ್ ಅಂದ್ರೆ 6080 ಅಡಿ ಉದ್ದವಾಗಿದೆ. ಹಾಗಾದ್ರೆ ಈಗ ಅರ್ಥ ಮಾಡಿಕೊಳ್ಳಿ, ಸಾಗರ ಮತ್ತು ಸಮುದ್ರದ ಮೇಲ್ಭಾಗವನ್ನು ಅಳೆಯಲು ಏನು ಬಳಸಲಾಗುತ್ತೆ ಅಂತ ಕೇಳ್ತಾರೆ. ನಾಟಿಕಲ್ ಉಪಯೋಗಿಸಲಾಗುತ್ತ. ಒಂದು ನಾಟಿಕಲ್ ಎಂದರೆ 6080 ಅಡಿ ಉದ್ದ ಆಗಿದೆ. ನಮ್ಮ PSI ಪ್ರಶ್ನೆಯಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ PSI ಪ್ರಶ್ನೆಯಲ್ಲಿ ಕೇಳ್ಯಾರ, PSI ಮತ್ತು ಪೊಲೀಸ್ ಒಳಗೆ ಕೇಳ್ಯಾರ. ಭಾರತದ ಒಟ್ಟು ನಾಟಿಕಲ್ ಎಷ್ಟಿದೆ ಅಂತ ಕೇಳ್ಯಾರ. ಭಾರತದ ಒಟ್ಟು ನಾಟಿಕಲ್ ಎಷ್ಟಪ್ಪ ಅಂದ್ರೆ 12 ಮೈಲ್ ಸ್ನೇಹಿತರೆ. ಹಾಗಾದ್ರೆ ನಾವು ನಮ್ಮ ಭಾರತದ ಒಂದು ಗಡಿಯಿಂದ ಏನಪ್ಪ 12 ಮೈಲು ನಾವು ಕರಾವಳಿಯಲ್ಲಿ ಹೋಗ್ಬೋದು. 12 ಮೈಲು ದಾಟಿ ಹೋಗ್ಬಿಟ್ರೆ ನಾವು ಬೇರೆ ದೇಶಕ್ಕೆ ಹೋದಂತ ಸ್ನೇಹಿತರೆ. ಅದರಂತ ಭಾರತದ ಒಟ್ಟು ನಾಟಿಕಲ್ ಅಂತ ಕೇಳಿದ್ರೆ 12 ಮೈಲು ಭಾರತದ ಒಟ್ಟು ನಾಟಿಕಲ್ ಆಗಿದೆ. ನಾಟಿಕಲ್ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ಸಾಗರ ಮತ್ತು ಸಮುದ್ರದ ಮೇಲ್ಭಾಗವನ್ನು ಅಳೆಯಲು ಏನು ಬಳಸ್ತಾರಂದ್ರ ನಾಟಿಕಲ್ಲು. ಒಂದು ನಾಟಿಕಲ್ ಅಂದ್ರ ಎಷ್ಟಪ್ಪ ಅಂದ್ರ 6080 ಅಡಿ ಉದ್ದವಾಗಿದೆ. ಅದರಂತೆ ಸ್ನೇಹಿತರೆ ಸಾಗರ ಮತ್ತು ಸಮುದ್ರಗಳಿವೆ. ಆ ಸಾಗರ ಮತ್ತು ಸಮುದ್ರ ಆಳ ಇದೆ. ಆ ಸಾಗರ ಮತ್ತು ಸಮುದ್ರದ ಆಳವನ್ನು ಅಳೆಯಲು ಏನು ಬಳಸ್ತಾರಂದ್ರ ಪ್ಯಾದಮ ಬಳಸ್ತಾರ ಸ್ನೇಹಿತರೆ. ಸಾಗರ ಮತ್ತು ಸಮುದ್ರದ ಆಳವನ್ನು ಅಳೆಯಲು ಪ್ಯಾದಮ ಬಳಸ್ತಾರ. ಒಂದು ಪ್ಯಾದಮ್ ಅಂದ್ರೆ 6 ಅಡಿಯಾಗಿದೆ. ಒಂದು ಪ್ಯಾದಮ್ ಅಂದ್ರೆ 6 ಅಡಿಯಾಗಿದೆ. ಹಾಗಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ್ದಪ್ಪ ಅಂದ್ರೆ ನಾಟಿಕಲ್ ಮತ್ತು ಪ್ಯಾದಮು. ಈಗಾಗಲೇ ಪ್ಯಾದಮ ಬಗ್ಗೆ ನಮ್ಮ ಹೈದರಾಬಾದ್ ಕರ್ನಾಟಕದ PSI ಸಿವಿಲ್ ಕಾಲ್ಫರ್ ಮಾಡಿದ್ರು. ಆ ಸಿವಿಲ್ ಎಕ್ಸಾಮ್ ನಲ್ಲಿ ಕೇಳಿದ್ರು ಏನಂತಪ್ಪ ಸಾಗರ ಮತ್ತು ಸಮುದ್ರದ ಆಳವನ್ನು ಅಳೆಯಲು ಏನು ಬಳಸಲಾಗುತ್ತದೆ ಅಂತ ಕೇಳಿದ್ರು. ಅದನ್ನ ಕನ್ನಡ ಆಪ್ಷನ್ಸ್ ಒಳಗೆ ಏನು ಇಟ್ಟಿದ್ರಪ್ಪ ಅಂದ್ರೆ ಆಳ ಸಾಗರ ಮಾಪಕ ಅಂತ ಇಟ್ಟಿದ್ರು. ಅದನ್ನ ಇಂಗ್ಲಿಷ್ ನಲ್ಲಿ ಏನು ಇಟ್ಟಿದ್ರು ಅಂದ್ರೆ ಪ್ಯಾದಮ್ ಅಂತ ಇಟ್ಟಿದ್ರು. ಹಾಗಾದ್ರೆ ಅನೇಕವಾದ PSI ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಂತ ಅನೇಕ ಸ್ಪರ್ಧಾಳುಗಳು ಕನ್ನಡದಲ್ಲಿ ನೋಡಿದ್ರು. ಏನಪ್ಪ ಆಳ ಸಾಗರ ಮಾಪಕ ಅಂತ ಕೇಳಿದ್ರು ಅಂದ್ರೆ ಅಲ್ಲಿ ಆಳವನ್ನು ಅಳೆಯಲು ಏನು ಬಳಸ್ತಾರ ಅಂತ ಕೇಳಿದ್ರು. ಇಲ್ಲ ಆಳ ಸಾಗರ ಮಾಪಕ ಇದೆ, ಸರಿ ಆಗುತ್ತಾ ಇದು ಅಂತೇಳಿ ಬೇರೆ ಒಂದು ಏನಪ್ಪ ಆಪ್ಷನ್ಸ್ ಹಾಕ್ಬಿಟ್ರು. ಆದ್ರೆ ಇಂಗ್ಲಿಷ್ ಸಹಿತ ಒಂದು ವರ್ಷನ್ ನೋಡಿಕೊಳ್ಳಿ. ಆದ್ರೆ ನೀವು ಇಂಗ್ಲಿಷ್ ನೋಡಿಕೊಂಡ್ರೆ ಅದ್ರೊಳಗೆ ಪ್ಯಾದಮ್ ಎಂಬ ಪದ ಬಳಸಿದ್ರು. ಇದು ಎಲ್ಲಿ ಕೇಳ್ಯಾರಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದ್ರೆ 2016ರಲ್ಲಿ ಹೈದರಾಬಾದ್ ಕರ್ನಾಟಕದ PSI ಸಿವಿಲ್ ಕಾಲ್ಫರ್ ಮಾಡಿದ್ರು. ಆ PSI ಎಕ್ಸಾಮ್ ನಲ್ಲಿ ಕೇಳ್ಯಾರ ಒಂದು ಸಾಗರ ಮತ್ತು ಸಮುದ್ರದ ಆಳವನ್ನು ಅಳೆಯಲು ಏನು ಬಳಸಲಾಗುತ್ತಂತ ಕೇಳ್ಯಾರ. ಪ್ಯಾದಮ ಬಳಸ್ತಾರ. ಒಂದು ಪ್ಯಾದಮ್ ಅಂದ್ರ ಸ್ನೇಹಿತರೆ 6 ಅಡಿಯಾಗಿದೆ. ಎಸ್ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಈ ಸಾಗರ ಮತ್ತು ಸಮುದ್ರದಲ್ಲಿ ಒಂದು ವಿಶೇಷವಾಗಿ ಏನ್ ಮಾಡ್ತಾನೆ ನಾನು ಹೇಳಿದೀನಿ. ಈ ಸಾಗರ ಮತ್ತು ಸಮುದ್ರದಲ್ಲಿ ಮಾನವ ಅನೇಕವಾದ ಉಪಯೋಗ ಪಡ್ಕೊಂಡ. ಅದರಲ್ಲಿ ಅಲೆಗಳು ಬಂದು ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಿದ. ಅದು ಆ ದೇಶ ಪ್ರಥಮ ದೇಶ ಯಾವ್ದಪ್ಪ ಅಂದ್ರೆ ಫ್ರಾನ್ಸು. ಅದರಂತೆ ನಮ್ಮ ಭಾರತದಲ್ಲಿ ಗುಜರಾತಿನ ಕಚ್ ಎಂಬ ಸ್ಥಳ, ಮತ್ತೊಂದು ಸ್ಥಳ ಯಾವ್ದಪ್ಪ ಅಂದ್ರೆ ಒಂದು ಕೇರಳದ ವಿಜಿನ ಜಿಮ್ ಎಂಬ ಸ್ಥಳದಲ್ಲಿ. ಹಾಗಾದ್ರೆ ಈ ಸಾಗರ ಮತ್ತು ಸಮುದ್ರದಲ್ಲಿ ಪೆಟ್ರೋಲಿಯಂ ಅನ್ನು ಸಹಿತ ಹೊರ ತೆಗಿತಾನ. ಆ ಪೆಟ್ರೋಲಿಯಂ ಎಲ್ಲಿ ತೆಗಿತಾರಪ್ಪ ಅಂದ್ರೆ ಉದಾಹರಣೆ ನಮ್ಮ ಭಾರತದ ಬಾಂಬೆ ಐಯಲ್ಲಿ ಅಂದ್ರೆ ಬಾಂಬೆ ಐಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಪೆಟ್ರೋಲಿಯಂ ಅನ್ನು ಹೊರ ತೆಗಿತಾನ. ಯಾವ ದೇಶದ ಸಹಾಯದೊಂದಿಗೆ ಅಂದ್ರೆ ಜರ್ಮನಿ ದೇಶದ ಸಹಾಯದೊಂದಿಗೆ. ಯಾವ ಯಂತ್ರೋಪಕರಣ ಬಳಸಿಕೊಂಡು ಹೊರ ತೆಗೆಯಲಾಗುತ್ತಂದ್ರೆ ಸಾಗರ ಸಾಮ್ರಾಟ ಎಂಬ ಯಂತ್ರೋಪಕರಣ. ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ಯಾರ, ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಒಂದು ಸಾಗರ ಮತ್ತು ಸಮುದ್ರದಲ್ಲಿ ಒಂದು ಪೆಟ್ರೋಲಿಯಂ ಹೊರ ತೆಗೆಯಲು ಯಾವ ಒಂದು ಯಂತ್ರೋಪಕರಣ ಬಳಸಲಾಗಿತ್ತು ಅಂತ ಕೇಳ್ತಾರೆ. ಸಾಗರ ಸಾಮ್ರಾಟ. ಹಾಗಾದ್ರೆ ಸಾಗರ ಸಾಮ್ರಾಟ ಎಂಬುದು ಯಾವುದಕ್ಕೆ ಉಪಯೋಗ ಬರುತ್ತೆ ಅಂತ ಕೇಳ್ತಾರೆ. ಒಂದು ಸಾಗರ ಮತ್ತು ಸಮುದ್ರದಲ್ಲಿರುವಂತಹ ಪೆಟ್ರೋಲ್ ಹೊರ ತೆಗೆಯುವುದಕ್ಕೆ ಅಲ್ಲಿ ಅದನ್ನು ಉಪಯೋಗಿಸಲಾಗುತ್ತ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಏನಪ್ಪಾ ಅಂದ್ರೆ ಸಾಗರ ಮತ್ತು ಸಾಮ್ರಾಟ ಎಂಬ ಯಂತ್ರೋಪಕರಣ. ಹಾಗಾದ್ರೆ ಬಾಂಬೆ ಐಯಲ್ಲಿ ಇದನ್ನು ಹೊರ ತೆಗಿತಾರೆ. ಯಾವ ದೇಶದ ಸಹಾಯದೊಂದಿಗೆ ಅಂದ್ರೆ ಜರ್ಮನಿ ದೇಶದ ಸಹಾಯದೊಂದಿಗೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಸಾಗರ ಮತ್ತು ಸಮುದ್ರದಲ್ಲಿ ಮತ್ತೊಂದೇನಪ್ಪ ಅಂದ್ರೆ ಅತಿ ಹೆಚ್ಚಾಗಿರುವಂತಹ ಒಂದು ಲವಣಾಂಶಗಳಿವೆ ಸ್ನೇಹಿತರೆ. ಹಾಗಾದ್ರೆ ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರೋ ಲವಣಾಂಶ ಯಾವ್ದಪ್ಪ ಅಂದ್ರೆ ಇದು ಸೋಡಿಯಂ ಕ್ಲೋರೈಡ್. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಪ್ರಶ್ನೆ ಕೇಳ್ತಾರೆ. ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರೋ ಲವಣಾಂಶ ಸೋಡಿಯಂ ಕ್ಲೋರೈಡ್. ಆ ಸೋಡಿಯಂ ಕ್ಲೋರೈಡ್ ಪ್ರಮಾಣ ಎಷ್ಟೈತೆ ಅಂದ್ರೆ 77.8% ಹಂಚಿಕೆ ಆಗುತ್ತಾ. 77.8% ಈ ಸೋಡಿಯಂ ಕ್ಲೋರೈಡ್ ಇದೆ. ಹಾಗಾದ್ರೆ ಪ್ರಶ್ನೆ ನೋಡಿ, ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಲವಣಾಂಶ ಯಾವ್ದಂತ ಕೇಳ್ತಾರೆ. ಸೋಡಿಯಂ ಕ್ಲೋರೈಡ್ ಪ್ರಮಾಣ ಎಷ್ಟೈತೆ ಅಂದ್ರೆ 77.8% ಸ್ನೇಹಿತರೆ. ಎರಡನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಮೆಗ್ನೀಸಿಯಂ ಕ್ಲೋರೈಡ್ ಸ್ನೇಹಿತರೆ. ಹಾಗಾದ್ರೆ ಈ ಮೆಗ್ನೀಸಿಯಂ ಕ್ಲೋರೈಡ್ ಸಾಗರ
ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತ ಎರಡನೇ ಲವಣಾಂಶ 10.6% ಐತೆ ಸ್ನೇಹಿತರೆ. ಎಷ್ಟು ಪರ್ಸೆಂಟೇಜ್ ಕಾಣಿಸುತ್ತಪ್ಪ ಅಂದ್ರೆ ಮೆಗ್ನೀಸಿಯಂ ಕ್ಲೋರೈಡ್ ಸಾಗರ ಮತ್ತು ಸಮುದ್ರದಲ್ಲಿ 10.6% ವರೆಗೆ ಹಂಚಿಕೆಯಾಗಿದೆ. ಆದ್ರೆ ಮೂರನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಮೆಗ್ನೀಸಿಯಂ ಸಲ್ಫೇಟ್ ಸ್ನೇಹಿತರೆ. ಆದ್ರೆ ಮೆಗ್ನೀಸಿಯಂ ಸಲ್ಫೇಟ್ ಬರೋಣ. ಈ ಮೆಗ್ನೀಸಿಯಂ ಸಲ್ಫೇಟ್ ಸಾಗರ ಮತ್ತು ಸಮುದ್ರದಲ್ಲಿ ಕಂಡು ಬರುವಂತಹ ಅತಿ ಹೆಚ್ಚಾಗಿರೋ ಮೂರನೇ ವಸ್ತು 4.7% ಸ್ನೇಹಿತರೆ. ಆದ್ರೆ ನಾಲ್ಕನೇದು ಒಂದಿದೆ, ಯಾವ್ದಪ್ಪ ಅಂದ್ರೆ ಪೊಟ್ಯಾಸಿಯಂ ಸಲ್ಫೇಟ್ ಸ್ನೇಹಿತರೆ. ಆದ್ರೆ ಈ ಪೊಟ್ಯಾಸಿಯಂ ಸಲ್ಫೇಟ್ ಸಾಗರ ಮತ್ತು ಸಮುದ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಕಾಣಿಸುತ್ತೆ ಅಂದ್ರೆ 2.4% ವರೆಗೆ ಹಂಚಿಕೆಯಾಗುತ್ತಾ ನೋಡಿ ಸ್ನೇಹಿತರೆ. ಇದರ ಮೇಲೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಕೇಳಿ ಬಹಳ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರಶ್ನೆಯನ್ನು ಕೇಳ್ತಾರೆ. ಆದ್ರೆ ಪ್ರತಿಯೊಬ್ಬ ಸ್ಪರ್ಧಾಳುಗಳು ಅರ್ಥ ಮಾಡಿಕೊಳ್ಳಿ, ಈಗಾಗಲೇ FDA, SDA, PC, PSI ಇಂಥ KS ಕಾಲ್ಫರ್ ಒಳಗ ಪ್ರಶ್ನೆಗಳನ್ನು ಕೇಳ್ತಾರ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ. ಅದರ ಪ್ರಪಂಚದಲ್ಲಿ ಜಲಭಾಗದ ಪ್ರಮಾಣ 71%, ಭೂಭಾಗದ ಪ್ರಮಾಣ 29% ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಸಿಹಿ ನೀರಿನ ಪ್ರಮಾಣ ಎಷ್ಟೈತಂದ್ರೆ 3% ಸ್ನೇಹಿತರೆ. ಸಾಗರ ಮತ್ತು ಸಮುದ್ರ ಮೇಲ್ಭಾಗನ ಅಳೆಯಲು ಏನು ಬಳಸ್ತಾರಪ್ಪ ಅಂದ್ರೆ ನಾಟಿಕಲ್ ಸ್ನೇಹಿತರೆ. ಆದ್ರೆ ಸಾಗರ ಮತ್ತು ಸಮುದ್ರ ಆಳವನ್ನ ಅಳೆಯಲು ಏನು ಬಳಸ್ತಾರ ಅಂದ್ರೆ ಪ್ಯಾದಮು. ಭಾರತದ ಒಟ್ಟು ನಾಟಿಕಲ್ ಎಷ್ಟೈತೆ ಅಂತ ಕೇಳ್ತಾರೆ 12 ಮೈಲ್ ಸ್ನೇಹಿತರೆ. ಆದ್ರೆ ಸಾಗರ ಮತ್ತು ಸಮುದ್ರದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ ಪ್ರಥಮ ದೇಶ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ, ಫ್ರಾನ್ಸ್ ದೇಶ ಸ್ನೇಹಿತರೆ. ಅದರಂತ ಇಲ್ಲಿ ಸಹಿತ ಏನಪ್ಪ ಅಂದ್ರೆ ಭಾರತದಲ್ಲಿ ಸಹಿತ ಒಂದು ಗುಜರಾತಿನ ಕಚ್ ಎಂಬ ಸ್ಥಳದಲ್ಲಿ, ಕೇರಳದ ವಿಜಿನ್ ಜಿಮ್ ಎಂಬ ಸ್ಥಳದಲ್ಲಿ ಸಹಿತ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದರು ಮತ್ತು ಪೆಟ್ರೋಲ್ ಹೊರ ತೆಗಿತಾರ. ಉದಾಹರಣೆ ಭಾರತದ ಬಾಂಬೆ ಐಯಲ್ಲಿ ಜರ್ಮನಿ ದೇಶದ ಸಹಾಯದೊಂದಿಗೆ ಒಂದು ಸಾಗರ ಸಾಮ್ರಾಟ ಎಂಬ ಯಂತ್ರೋಪಕರಣದಿಂದ ಹೊರ ತೆಗೆದಿವಿ. ಆದರೆ ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರೋ ಲವಣಾಂಶ ಯಾವ್ದಪ್ಪ ಅಂದ್ರೆ ಅದೇ ಸೋಡಿಯಂ ಕ್ಲೋರೈಡ್ ಎಷ್ಟೈತಂದ್ರೆ 77.8% ಸ್ನೇಹಿತರೆ. ಆದರೆ ಎರಡನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಮೆಗ್ನೀಸಿಯಂ ಕ್ಲೋರೈಡ್ ಒಂದು ಎಷ್ಟಂದ್ರೆ 10.6% ಸ್ನೇಹಿತರೆ. ಅದರ ಮೂರನೇ ಪ್ರಮಾಣ ಮೆಗ್ನೀಸಿಯಂ ಸಲ್ಫೇಟ್ 4.7% ಸ್ನೇಹಿತರೆ. ನಾಲ್ಕನೇ ಪ್ರಮಾಣ ಯಾವ್ದಪ್ಪ ಅಂದ್ರೆ ಪೊಟ್ಯಾಸಿಯಂ ಸಲ್ಫೇಟ್ ಪ್ರಮಾಣ 2.4% ಸ್ನೇಹಿತರೆ. ಇದು ಅಲ್ಲದೆ ಮತ್ತೊಂದು ಪ್ರಶ್ನೆ ಮಾಡ್ತಾರ, ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರೋ ಮೂಲ ವಸ್ತು ಯಾವ್ದು ಅಂತ ಕೇಳ್ತಾರೆ. ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರೋ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಇವುಗಳಲ್ಲ ಸ್ನೇಹಿತರೆ. ಸಾಗರ ಮತ್ತು ಸಮುದ್ರ ಅತಿ ಹೆಚ್ಚಾಗಿರೋ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ಕ್ಲೋರಿನ್ ಸ್ನೇಹಿತರೆ. ಈ ಕ್ಲೋರಿನ್ ಸಾಗರ ಮತ್ತು ಸಮುದ್ರದಲ್ಲಿ ಅತಿ ಹೆಚ್ಚಾಗಿರುವಂತಹ ಮೂಲ ವಸ್ತು. ಓಕೆ ಸ್ನೇಹಿತರೆ, ಈ ರೀತಿಯಾಗಿರುವಂತ ಒಂದು ಸಾಗರ ಮತ್ತು ಸಮುದ್ರ ಜಲಭಾಗದಲ್ಲಿ ವಿಶೇಷವಾದ ಅಂಶಗಳ ಬಗ್ಗೆ ತಿಳಿಸಿದೆ. ಮತ್ತು ಈಗ ಮತ್ತೊಂದು ಸಲ ತೋರಿಸ್ತೀನಿ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳಂದ್ರೆ 5 ಸಾಗರಗಳು. ಆ 5 ಸಾಗರಗಳ ಬಗ್ಗೆ ಸಹಿತ ಮತ್ತೊಂದು ಸಹಿತ ಇಂಪಾರ್ಟೆಂಟ್ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ವಿಶೇಷವಾಗಿರುವಂತ ಅನೇಕವಾದಂತ ಒಂದು ಅಟ್ಲಸ್ ನೋಡುವ ನಮಗೆ ಕನ್ಫ್ಯೂಸ್ ಅನಿಸುತ್ತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ಕೊಂತ ಹೋಗ್ತೀನಿ ಸ್ನೇಹಿತರೆ. ಹಾಗಾದ್ರೆ ಏನಪ್ಪ ಅಂದ್ರೆ ಇಲ್ಲಿ ನಾವು ಪೆಸಿಫಿಕ್ ಓದ್ತೀವಿ, ಏನಪ್ಪ ಅಂದ್ರೆ ಇಲ್ಲಿ ಪೆಸಿಫಿಕ್ ಅಂತ ಕೊಡ್ತಾನೆ. ಇಲ್ಲಿ ಉತ್ತರ ಅಟ್ಲಾಂಟಿಕ್, ಇಲ್ಲಿ ಏನಪ್ಪ ದಕ್ಷಿಣ ಅಟ್ಲಾಂಟಿಕ್ ಅಂತ ಇರುತ್ತಾ. ಅನೇಕವಾದ ಗೊಂದಲಗಳನ್ನು ಮಾಡ್ಕೊಂತೀವಿ, ಆದರೆ ಗೊಂದಲಗಳು ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಈ 0 ಡಿಗ್ರಿ ಸಮಭಾಜಕ ವೃತ್ತ ಮೇಲ್ ಏನಂತ ಕರಿತೀವಿ ಅಂದ್ರೆ ಉತ್ತರ ಅಂತ ಕರಿತೀವಿ. ಈ 0 ಡಿಗ್ರಿ ಕೆಳಭಾಗವನ್ನು ದಕ್ಷಿಣ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿರುವಂತಹ ಸಾಗರವನ್ನು ಇದನ್ನ ಉತ್ತರ ಪೆಸಿಫಿಕ್ ಸಾಗರ ಅಂತ ಕರಿಬೇಕು. ಹಾಗಾದ್ರೆ ಇಲ್ಲಿರುವಂತ ಒಂದು ಭಾಗಕ್ಕೆ ದಕ್ಷಿಣ ಪೆಸಿಫಿಕ್ ಅಂತ ಕರಿಬೇಕು. ಹಾಗಾದ್ರೆ ಇದಕ್ಕೆ ಅಂತ ಕರಿಬೇಕಪ್ಪ ಅಂದ್ರೆ ಉತ್ತರ ಪೆಸಿಫಿಕ್. ಸರ್ ಇಲ್ಲಿ ಪೆಸಿಫಿಕ್ ಅಲ್ಲಿ ಪೆಸಿಫಿಕ್ ಅಂತಿರಲ್ಲ, ಯಾಕಂದ್ರೆ ಭೂಮಿ ಗೋಳಾಕಾರವಾಗಿದೆ. ಈ ಭೂಮಿ ಗೋಳಾಕಾರವಾಗಿರುವುದರಿಂದ ಪೆಸಿಫಿಕ್ ಅಂದ್ರೆ ಭೂಮಿಯನ್ನು ಗುಂಡಾಗಿ ಮಾಡಿಕೊಂಡ್ರೆ, ಇದನ್ನು ಗುಂಡಾಗಿ ಮಾಡಿಕೊಂಡ್ರೆ ಅಲ್ಲಿ ಪೆಸಿಫಿಕ್, ಇಲ್ಲಿ ಸಹಿತ ಪೆಸಿಫಿಕ್ ಅಂತ ಬರುತ್ತಾ. ಹಾಗಾಗಿ ಇಲ್ಲಿ ಪೆಸಿಫಿಕ್ ಸಾಗರ ಅಂತ ಮಾಡಿಕೊಳ್ತೀವಿ ಸ್ನೇಹಿತರೆ. ಹಾಗಾದ್ರೆ ನಾನು ಹೇಳಿದೆ ಈ ಪೆಸಿಫಿಕ್ ಸಾಗರಕ್ಕೆ ಮತ್ತೊಂದು ಹೆಸರು ಅಂತ ಕರಿತಾರಪ್ಪ ಅಂದ್ರೆ ಏನಂದ್ರೆ ಶಾಂತ ಮಹಾಸಾಗರ ಅಂತ ಕರೆದ್ರು ಸ್ನೇಹಿತರೆ. ಹಾಗಾದ್ರೆ ಇದು ಅಟ್ಲಾಂಟಿಕ್ ಸಾಗರ. ಇಲ್ಲಿ ಉತ್ತರ ಅಟ್ಲಾಂಟಿಕ್, ಇಲ್ಲಿ ಕೆಳಗಡೆ ದಕ್ಷಿಣ ಅಟ್ಲಾಂಟಿಕ್. ಓಕೆ, ಹಾಗಾದ್ರೆ ಇಲ್ಲಿ ಹಿಂದೂ ಮಹಾಸಾಗರ ಇದೆ. ನೆಕ್ಸ್ಟ್ ಇದು ದಕ್ಷಿಣ ಮಹಾಸಾಗರ, ಮತ್ತೊಂದು ಆರ್ಕಟಿಕ್ ಸಾಗರ. ಆರ್ಕಟಿಕ್ ಸಾಗರಕ್ಕೆ ಮತ್ತೊಂದು ಹೆಸರು ಕರೀತಾರೆ ಸ್ನೇಹಿತರೆ, ಅದು ಯಾವ್ದಪ್ಪ ಅಂದ್ರೆ ಉತ್ತರ ಧ್ರುವ ಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳಪ್ಪ ಅಂದ್ರೆ ಒಂದು ಪೆಸಿಫಿಕ್ ಸಾಗರ ಸ್ನೇಹಿತರೆ. ಎರಡನೇದು ಯಾವ್ದಪ್ಪ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಅದರ ಮೂರನೇದು ಯಾವ್ದಪ್ಪ ಅಂದ್ರೆ ಹಿಂದೂ ಮಹಾಸಾಗರ. ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಆರ್ಕಟಿಕ್ ಸಾಗರ. ಐದನೇದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ. ಪ್ರಪಂಚದಲ್ಲಿ ಒಟ್ಟು 5 ಮಹಾಸಾಗರಗಳು ಸ್ನೇಹಿತರೆ. ಚಂದ ಅರ್ಥ ಮಾಡಿಕೊಳ್ಳಿ, ಚಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಡೈಗ್ರಾಮ್ ಅಂದ್ರೆ ಒಂದು ಸ್ಪರ್ಧಾಳುಗಳಿಗೆ ಅನುಕೂಲಕರವಾಗಲೆಂದು ನಮ್ಮದೇ ಆದಂತ ಒಂದೇನಪ್ಪ ಅಂದ್ರೆ ಒಂದು ಡಿಜಿಟಲ್ ಮೂಲಕ ಈ ಒಂದು ಬೋಧನೆ ಮಾಡಕ್ಕೆ ಇಷ್ಟಪಟ್ಟಿನಿ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ. ಈ ರೀತಿಯಾಗಿ ಯಾವುದೇ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ, ಒಂದು ಪ್ರಪಂಚದಲ್ಲಿ ಸಾಗರಗಳಿವೆ, ಆ ಸಾಗರಗಳನ್ನು ಏರಿಕೆಯಿಂದ ಇಳಿಕೆವರೆಗೆ ಬರೀರಿ ಅಂತಾರೆ. ಏರಿಕೆಯಿಂದ ಇಳಿಕೆವರೆಗೆ ಕೇಳ್ಯಾರಂದ್ರೆ ಒಂದನೇದು ಪೆಸಿಫಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ, ಮೂರನೇದಪ್ಪ ಅಂದ್ರೆ ಹಿಂದೂ ಮಹಾಸಾಗರ, ನಾಲ್ಕನೇ ಆರ್ಕಟಿಕ್ ಸಾಗರ,
5ನೇದು ದಕ್ಷಿಣ ಮಹಾಸಾಗರ. ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಪ್ರಪಂಚದಲ್ಲಿರುವಂತಹ ಸಾಗರಗಳನ್ನು ಒಂದೇನಪ್ಪ ಅಂದ್ರೆ ಇಳಿಕೆಯಿಂದ ಏರಿಕೆವರೆಗೆ ಬರೀರಿ ಅಂತ ಕೇಳ್ತಾರ. ಅನೇಕ ಸ್ಪರ್ಧಾಳುಗಳು ಕನ್ಫ್ಯೂಸ್, ಇಳಿಕೆ ಅಂದ್ರೆ ಸಣ್ಣದರಿಂದ ದೊಡ್ಡದವರೆಗೆ ಬರೀರಿ ಅಂತ ಹೇಳಿ ಕೇಳ್ತಾರೆ. ಮೊನ್ನೆ ಒಂದು PC ಎಕ್ಸಾಮ್ ಕೇಳಿದ್ರು ನೋಡಿ, ಒಂದು ಪ್ರಪಂಚದಲ್ಲಿ ಒಂದು ಸಾಗರಗಳನ್ನ ಕಾಲಾನುಕ್ರಮವಾಗಿ ಬರೀರಂತ PC ಎಕ್ಸಾಮ್ ಕೇಳ್ಯಾರ. ಇಲ್ಲಿ ಒಂದು ಏನಪ್ಪ ಅಂದ್ರೆ ಇಳಿಕೆಯಿಂದ ಏರಿಕೆವರೆಗೆ ಬರೀರಂತ ಕೇಳಿದ್ರೆ ಫಸ್ಟ್ ಬರೋದು ಯಾವಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ, 2ನೇದು ಆರ್ಕಟಿಕ್ ಸಾಗರ, 3 ಹಿಂದೂ ಮಹಾಸಾಗರ, 4ನೇದು ಅಟ್ಲಾಂಟಿಕ್ ಸಾಗರ, 5ನೇದು ಪೆಸಿಫಿಕ್ ಸಾಗರ. ಆ ಪ್ರಶ್ನೆ ಕೊಟ್ಟಾಗ ಒಂದೇ ಸಲಕ್ಕೆ ಬಹಳ ಸುಲಭ ಐತೆ ಅಂತೇಳಿ ಇಮಿಡಿಯೇಟ್ಲಿ ಉತ್ತರ ಕೊಡಕ್ ಹೋಗಬೇಡಿ. ಆ ಪ್ರಶ್ನೆ ಒಂದ್ಸಲ ಅರ್ಥ ಮಾಡಿಕೊಳ್ಳಿ, ಯಾವ ರೂಪದಲ್ಲಿ ಪ್ರಶ್ನೆ ಕೇಳಿದರೆ ನಾನು ಹೆಂಗ್ ಉತ್ತರ ಕೊಡಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಉತ್ತರ ಕೊಡಕ್ಕೆ ಪ್ರಯತ್ನಿಸಿ. ಅಂಡರ್ಸ್ಟ್ಯಾಂಡ್? ಇದರ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿ ಉತ್ತರ ಕೊಡಿ. ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಕೊಡಕ್ಕೆ ನಾನು ಪ್ರಯತ್ನಿಸ್ತೇನೆ. ಹಾಗಾದ್ರೆ ಫಸ್ಟ್ ಒಂದು ಹೋಗೋಣ, ಪ್ರಪಂಚದ ಅತಿ ದೊಡ್ಡ ಸಾಗರ. ಈಗ ಫಸ್ಟ್ ಒಂದು ಹೋಗೋಣ, ಪ್ರಪಂಚದ ಅತಿ ದೊಡ್ಡ ಸಾಗರ ಅಂದ್ರೆ ನಿಮಗೆಲ್ಲ ಗೊತ್ತು, ಪೆಸಿಫಿಕ್ ಸಾಗರ. ಇದು ಪ್ರಪಂಚದ ಅತಿ ದೊಡ್ಡ ಸಾಗರ ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ. ಪ್ರಪಂಚದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರವಾಗಿತ್ತಂದ್ರೆ, ಈ ಪೆಸಿಫಿಕ್ ಸಾಗರ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿತ್ತಂದ್ರೆ ಎಷ್ಟು ಚದರ ಕಿಲೋಮೀಟರ್ ಇದೆ? 165 ದಶಲಕ್ಷ ಚದರ ಕಿಲೋಮೀಟರ್ ಆಗಿದೆ. ನೋಡಿ, ಪ್ರಪಂಚದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಸ್ನೇಹಿತರೆ. ಹಾಗಾದ್ರೆ ಒಟ್ಟು ವಿಸ್ತೀರ್ಣ ಎಷ್ಟೈತಂದ್ರೆ 165 ದಶಲಕ್ಷ ಚದರ ಕಿಲೋಮೀಟರ್ ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಸಾಗರ. ಹಾಗಾದ್ರೆ ಈ ಪೆಸಿಫಿಕ್ ಸಾಗರ ಬಗ್ಗೆ ಏನು ಪ್ರಶ್ನೆಗಳು ಕೇಳಬಹುದು, ಎಂತ ಪ್ರಶ್ನೆಗಳನ್ನ ನಮಗೆ ಕೇಳ್ತಾರೆ, ಇದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ನೋಡಿ, ಏನೇ ಪೆಸಿಫಿಕ್ ಸಾಗರದ ಪ್ರಶ್ನೆಗಳು ಬರಲಿ ಅದನ್ನ ನಾವು ಆನ್ಸರ್ ಕೊಡ್ಕೊಂತ ಹೋಗೋಣ. ಹಾಗಾದ್ರೆ ಪೆಸಿಫಿಕ್ ಸಾಗರ ಪ್ರಪಂಚದ ಅತಿ ದೊಡ್ಡದಾಗಿರುವಂತಹ ಮಹಾಸಾಗರ ಸ್ನೇಹಿತರೆ. ಪ್ರಪಂಚದ ಅತಿ ದೊಡ್ಡ ಮಹಾಸಾಗರ ಯಾವುದಪ್ಪ ಅಂದ್ರೆ ಪೆಸಿಫಿಕ್ ಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಒಂದು ಪೆಸಿಫಿಕ್ ಸಾಗರ ನೋಡಿಕೊಂಡ್ವಿ. ಆದರೆ ಪ್ರಪಂಚದಲ್ಲಿ ಒಂದು ಸಾಗರಗಳಲ್ಲಿ ಒಟ್ಟು ಎಷ್ಟು ತಗ್ಗುಗಳಿವೆ ಅಂತ ಕೇಳ್ತಾರೆ. ಪ್ರಪಂಚದ ಸಾಗರಗಳಲ್ಲಿ ಒಟ್ಟು ಎಷ್ಟು ತಗ್ಗುಗಳಿದಾವಪ್ಪ ಅಂದ್ರೆ 57 ತಗ್ಗುಗಳಿವೆ ಸ್ನೇಹಿತರೆ. ಪ್ರಪಂಚದ ಸಾಗರದಲ್ಲಿ ಒಟ್ಟು ತಗ್ಗುಗಳ ಸಂಖ್ಯೆ 57 ತಗ್ಗುಗಳಿವೆ ಸ್ನೇಹಿತರೆ. ಪ್ರಪಂಚದಲ್ಲಿ ಒಟ್ಟು ಸಾಗರದಲ್ಲಿ 57 ತಗ್ಗುಗಳಿದ್ರೆ ಪೆಸಿಫಿಕ್ ಸಾಗರ ಎಷ್ಟು ತಗ್ಗುಗಳನ್ನು ಒಳಗೊಂಡಂತ ಕೇಳ್ತಾರೆ? 32 ತಗ್ಗುಗಳು ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದಲ್ಲಿ ಒಟ್ಟು ಸಾಗರದಲ್ಲಿ ಒಟ್ಟು ತಗ್ಗುಗಳ ಸಂಖ್ಯೆ 57. ಹಾಗಾದ್ರೆ ಪೆಸಿಫಿಕ್ ಸಾಗರ ಎಷ್ಟು ತಗ್ಗುಗಳನ್ನು ಒಳಗೊಂಡಂತಂದ್ರೆ 32 ತಗ್ಗುಗಳು ಸ್ನೇಹಿತರೆ. ಆ 32 ತಗ್ಗುಗಳಲ್ಲಿ ಪ್ರಪಂಚದ ಅತಿ ಆಳವಾದ ತಗ್ಗು ಯಾವ್ದಂತ ಕೇಳ್ತಾರೆ. ಪ್ರಪಂಚದ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಇಲ್ಲಿ ಬಂತು ನೋಡಿ ಸ್ನೇಹಿತರೆ, ಅದೇ ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ಅನೇಕ ಸ್ಪರ್ಧಾಳುಗಳಿಗೆ ಇಲ್ಲಿ ಒಂದು ಅನೇಕವಾದ ಕನ್ಫ್ಯೂಸ್ ಇದೆ. ನೋಡಿ, ಇಲ್ಲಿ ಅರ್ಥ ಮಾಡಿಕೊಳ್ಳಿ. ಈ ಒಂದು ಏನಪ್ಪ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಏನು ಕಾಣಿಸುತ್ತಂದ್ರೆ ಅದೇ ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು. ಹಾಗಾದ್ರೆ ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು ಯಾವ ಸಾಗರದಲ್ಲಿ ಕಾಣಿಸುತ್ತಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಾಣಿಸುತ್ತ. ಇದು ಪ್ರಪಂಚದಲ್ಲಿ ಅತಿ ಆಳವಾದ ತಗ್ಗು, ಅದೇ ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು. ಹಾಗಾದ್ರೆ ಇದು ಏನಪ್ಪ ಅಂದ್ರೆ ಪೆಸಿಫಿಕ್ ಸಾಗರ. ನಿಮಗೆ ಪ್ರಶ್ನೆ ಮಾಡ್ತಾರೆ, ಈಗಾಗಲೇ ಕೇಳಿದರೆ ಪ್ರಪಂಚದಲ್ಲಿ ಅತಿ ಆಳವಾದ ತಗ್ಗು ಮರಿಯಾನಾ ಚಾಲೆಂಜರ್ ತಗ್ಗು ಬಗ್ಗೆ ಪ್ರಶ್ನೆ ಕೇಳಿದರೆ. ಮತ್ತೊಂದು ಪ್ರಶ್ನೆ ಮಾಡ್ತಾರ, ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರೋ ತಗ್ಗು ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು ಪೆಸಿಫಿಕ್ ಸಾಗರದ ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರ ಸ್ನೇಹಿತರೆ. ನೋಡಿ, ನೀವೆಲ್ಲ ಓದ್ಕೊಂಡ್ರಿ ಪ್ರಪಂಚದ ಅತಿ ದೊಡ್ಡ ತಗ್ಗು ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು. ಹಾಗಾದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಾಣಿಸುತ್ತಾ 11,033 ಮೀಟರ್ ಐತೆ, ಕಂಠಪಟ್ಟ ಹೊಡ್ಕೊಂಡ್ರಿ. ಆದ್ರೆ ಪ್ರಶ್ನೆ ಏನ್ ಕೇಳ್ತಾನಂದ್ರೆ ಪ್ರಪಂಚದ ಅತಿ ಆಳವಾದ ತಗ್ಗು ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿದೆ ಅಂದ್ರ ಇದು ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿ ಐತಂದ್ರೆ ಇದು ಫಿಲಿಪೈನ್ಸ್ ದೇಶದ ಮಿಂಡೋನಾಹೋ ದ್ವೀಪದ ಪಕ್ಕದಲ್ಲಿದೆ. ಫಿಲಿಪೈನ್ಸ್ ದೇಶದ ಮಿಂಡೋನಾಹೋ ದ್ವೀಪದ ಪಕ್ಕದಲ್ಲಿ ಈ ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗಿದೆ. ಹಾಗಾದ್ರೆ ನಮಗೆ ಪ್ರಶ್ನೆ ಏನ್ ಕೇಳ್ತಾರಂದ್ರೆ ನೋಡಿ, ಪ್ರಪಂಚದ ಅತಿ ಆಳವಾದ ಕಂದರು ಯಾವುದಂತ ಕೇಳ್ತಾರೆ. ಪ್ರಪಂಚದ ಅತಿ ಆಳವಾದ ಕಂದರು ಯಾವುದಂತ ಕೇಳಿ ಎ ಆಪ್ಷನ್ಸ್ ಮರಿಯಾನಾ, ಬಿ ಆಪ್ಷನ್ಸ್ ಚಾಲೆಂಜರ್ ಅಂತ ಹೇಳ್ತಾನೆ. ಹಾಗಾದ್ರೆ ಅನೇಕ ಸ್ಪರ್ಧಾಳುಗಳು ಗೊಂದಲಕ್ಕೊಳಗಾಗ್ತಾರೆ. ಇವರೆಲ್ಲ ನಾವೆಲ್ಲ ಓದ್ಕೊಂಡು ಹೋಗ್ಬಿಟ್ವಿ. ಪ್ರಪಂಚದ ಅತಿ ಆಳವಾದ ಕಂದರು ಅಂತ ಪ್ರಪಂಚದ ಅತಿ ಆಳವಾದ ತಗ್ಗು ಚಾಲೆಂಜರ್ ಅಥವಾ ಮರಿಯಾನಾ ತಗ್ಗು ಅಂತ ಓದ್ಕೊಂಡು, ಅಲ್ಲಿ ಪ್ರಶ್ನೆ ಕೇಳ್ಯಾರ ಪ್ರಪಂಚದ ಅತಿ ಆಳವಾದ ಕಂದರ್ ಯಾವುದಂತ ಕೇಳಿದ್ರು. ಆಗ ನಮಗೆ ಅಲ್ಲಿ ಎ ಆಪ್ಷನ್ಸ್ ಮರಿಯಾನಾ ಕೊಟ್ಟಾನ, ಅದರ ನಂತರ ಬಿ ಆಪ್ಷನ್ಸ್ ಚಾಲೆಂಜರ್ ಕೊಟ್ಟಾರ. ನಿಮ್ಮ ಈ ಸ್ಪರ್ಧಾತ್ಮಕ ಪರೀಕ್ಷೆ PSI PC ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತಹ ಸ್ಪರ್ಧಾಳುಗಳು ಹಾಗಾದ್ರೆ ಅತಿ ಹೆಚ್ಚು ಅಂಕ ಪಡೆಯಕ್ಕೆ ಎಲ್ಲ ಉತ್ಸಾಹದಿಂದ ಆನ್ಸರ್ ಮಾಡಿರ್ತೀರಿ. ಆದ್ರೆ ಒಂದು ಕ್ವಶನ್ ತಪ್ಪು ಮಾಡಿ ಒಂದೇ ಮಾರ್ಕ್ಸ್ ಒಳಗ ಜಾಬ್ ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಹೆಂಗಿದೆ,
ಪ್ರಪಂಚದ ಅತಿ ಆಳವಾದ ಒಂದು ತಗ್ಗು ಯಾವ್ದಂತ ಕೇಳಿ, ಎ ಆಪ್ಷನ್ಸ್ ಮರಿಯಾನಾ, ಬಿ ಆಪ್ಷನ್ಸ್ ಚಾಲೆಂಜರ್. ಹಾಗಾದ್ರೆ ಯಾವ್ದು ಆನ್ಸರ್ ಮಾಡೋಣ? ಮರಿಯಾನಾ ಮಾಡೋಣ, ಚಾಲೆಂಜರ್ ಮಾಡೋಣ? ಹಾಗಾದ್ರೆ ಆನ್ಸರ್ ಮಾಡೋದು ಚಾಲೆಂಜರ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಇದು ಮರಿಯಾನಾ ಎಂಬುದು ಒಂದು ಕಂದರ ಸ್ನೇಹಿತರೆ. ಈ ಅಂದ್ರೆ ಒಂದು ಟ್ರಂಚ್, ಮರಿಯಾನಾ ಎಂಬುದು ಟ್ರಂಚ್. ಟ್ರಂಚ್ ಅಂದರೆ ಕಂದರ ಎಂದರ್ಥ. ಹಾಗಾದ್ರೆ ಈ ಮರಿಯಾನಾ ಎಂಬ ಕಂದರದಲ್ಲಿ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ನಿಮಗೆ ಪ್ರಶ್ನೆ ಹೆಂಗೆ ಕೇಳಿ, ಅತಿ ಆಳವಾದ ಕಂದರ ಯಾವ್ದಂತ ಕೇಳಿದ್ರೆ ಮರಿಯಾನಾ ಕಂದರ. ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇದು ಮರಿಯಾನಾ ಎಂಬುದು ಇದೊಂದು ಕಂದರ. ಈ ಮರಿಯಾನಾ ಕಂದರದಲ್ಲಿ ಅತಿ ಆಳವಾಗಿದ್ದು ತಗ್ಗು ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ಯಾವ ಸಾಗರದಲ್ಲಿ ಐತಂದ್ರೆ ಪೆಸಿಫಿಕ್ ಸಾಗರದಲ್ಲಿದೆ. ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿ ಐತಂದ್ರೆ ಫಿಲಿಪೈನ್ಸ್ ದೇಶದ ಮಿಂಡೋನಾವ ದ್ವೀಪದ ಪಕ್ಕದಲ್ಲಿದೆ ಸ್ನೇಹಿತರೆ. ನಿಮಗೆ ನೋಡಿ, ಇದು ಎಷ್ಟು ಐತಪ್ಪ ಅಂದ್ರೆ 11,033 ಮೀಟರ್ ಇದೆ. ಆದ್ರೆ 11,033 ಮೀಟರ್ ಆಳವಾಗಿತ್ತಂದ್ರೆ ನಿಮ್ಮ ಮೌಂಟ್ ಎವರೆಸ್ಟ್ ಅಲ್ಲಿ ಕೊಟ್ಟಿ ನೋಡು, ಮೌಂಟ್ ಎವರೆಸ್ಟ್ ಅಂತ ಬರ್ತೀವಿ. ಈ ಮೌಂಟ್ ಎವರೆಸ್ಟ್ ಇದನ್ನ ತಗೊಂಬಂದು ಇಟ್ಬಿಡೋಣ. ಈಗ ಇಲ್ಲಿ ಬರ್ದೈತಿ ನೋಡಿ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಅಂತ ಇಲ್ಲಿ ಇಟ್ಬಿಡೋಣ. ಅಂದ್ರೆ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಐತಪ್ಪ ಅಂದ್ರೆ 8,848 ಮೀಟರ್ ಇದೆ. ಆದ್ರೆ ಅದನ್ನ ಮೌಂಟ್ ಎವರೆಸ್ಟ್ ತಗೊಂಬಂದು ಇದ್ರಾಗ ಇಟ್ಬಿಟ್ರೆ ಏನಾಗುತ್ತೆ ಹೇಳ್ರಿ? ಮೌಂಟ್ ಎವರೆಸ್ಟ್ ಮುಚ್ಚಿ ಹೋಗುತ್ತಾ? ಅಂದ್ರೆ ಅಷ್ಟು ಆಳವಾಗಿದೆ. ಯಾವ್ದಪ್ಪ ಅಂದ್ರೆ ಯಾವುದು? ಮರಿಯಾನಾ ಕಂದರದಲ್ಲಿ ಚಾಲೆಂಜರ್ ತಗ್ಗು. ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ತೀರಲ್ವಾ? ನೋಡಿ, ಪ್ರಪಂಚದ ಅತಿ ಆಳವಾದ ಕಂದರ ಅಂತ ಕೇಳಿದ್ರೆ ಮರಿಯಾನಾ ಕಂದರು. ಪ್ರಪಂಚದ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ಹಾಗಾದ್ರೆ ಇದು ಯಾವ ಸಾಗರದಲ್ಲಿ ಐತಪ್ಪ ಅಂದ್ರೆ ಪೆಸಿಫಿಕ್ ಸಾಗರ. ಹಾಗಾದ್ರೆ ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿ ಐತಂದ್ರೆ ಫಿಲಿಪೈನ್ಸ್ ದೇಶದ ಮಿಂಡೋನಾವ ದ್ವೀಪದ ಪಕ್ಕದಲ್ಲಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿನಿ, ಓದಿಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಒಂದು ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಪಡೆದುಕೊಂಡ್ವಿ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬರೋಣ. ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಅತಿ ದೊಡ್ಡದಾದ ದ್ವೀಪ ಇದೆ. ಅಂದ್ರೆ ಈ ಪೆಸಿಫಿಕ್ ಸಾಗರದಲ್ಲಿ ಪ್ರಪಂಚದ ಅತಿ ದೊಡ್ಡದಾದ ಹವಳದ ದ್ವೀಪ ಇದೆ. ಹಾಗಾದ್ರೆ ಪ್ರಪಂಚದ ಅತಿ ದೊಡ್ಡದಾಗಿರುವಂತಹ ಹವಳದ ದ್ವೀಪ ಯಾವುದು ನೋಡೋಣ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಹವಳದ ದ್ವೀಪ ಗ್ರೇಟ್ ಬ್ಯಾರಿಯರ್ ರೀಫ್ ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರುವಂತಹ ಹವಳದ ದ್ವೀಪ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಎಂದು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇದು ಆಸ್ಟ್ರೇಲಿಯಾ ಖಂಡ ಸ್ನೇಹಿತರೆ. ಆದ್ರೆ ಆಸ್ಟ್ರೇಲಿಯಾ ಖಂಡದ ಯಾವ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಕಾಣಿಸುತ್ತೆ ಅಂತ ಕೇಳ್ತಾರೆ. ಆಸ್ಟ್ರೇಲಿಯಾ ಖಂಡದ ಒಂದು ಈಶಾನ್ಯ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆ. ಈಗಾಗಲೇ ಇದನ್ನು KS ಎಕ್ಸಾಮ್ ಆಗಿರಬಹುದು, PSI ಎಕ್ಸಾಮ್ ಆಗಿರಬಹುದು, FD ಎಕ್ಸಾಮ್ ಆಗಿರಬಹುದು, ಎಲ್ಲ ಎಕ್ಸಾಮ್ನಾಗೂ ಸಹಿತ ಇದನ್ನು ಕೇಳ್ಯಾರ. ಆಸ್ಟ್ರೇಲಿಯಾ ಖಂಡದ ಯಾವ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ನಮ್ಮ ಸ್ಪರ್ಧಾಳುಗಳು ಓದ್ಕೊಂಡು ಹೋಗ್ತಾರ. ಇಲ್ಲಾಂದ್ರೆ ಯಾವುದೇ ಒಂದು ಬುಕ್ಸ್ ತಗೊಂತಾರ, ಏನಾದ್ರೂ ಪ್ರಪಂಚ ಅತಿ ದೊಡ್ಡ ಅವಳ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಓದ್ಕೊಂಡು ಹೋಗ್ಬಿಡ್ತಾರ. ಆದ್ರೆ ಎಲ್ಲಿ ಐತೆ ಅಂತ ಕೇಳ್ತಾರೆ. ಅದು ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿದೆ. ಪ್ರಪಂಚದ ಅತಿ ದೊಡ್ಡದಾಗಿರುವಂತ ಇದು ಕೇವಲ ಪೆಸಿಫಿಕ್ ಸಾಗರ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡದಾಗಿರುವಂತ ಹವಳದ ದ್ವೀಪ ಯಾವ್ದಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಾಣಿಸುತ್ತಂದ್ರ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿದೆ. ಓಕೆ ಸ್ನೇಹಿತರೆ, ಮಾಹಿತಿ ಬಂತು ನೋಡಿ. ಪ್ರಪಂಚದ ಅತಿ ದೊಡ್ಡದಾದ ಹವಳದ ದ್ವೀಪ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿರುವ ಗ್ರೇಟ್ ಬ್ಯಾರಿಯರ್ ರೀಫ್ ಸ್ನೇಹಿತರೆ. ಮತ್ತೊಂದು ಇನ್ಫಾರ್ಮೇಶನ್ ನೀಡೋಣ. ಇಲ್ಲಿ ಒಂದು ಪೆಸಿಫಿಕ್ ಸಾಗರದಲ್ಲಿ ಅತಿ ದೊಡ್ಡದಾಗಿರೋ ದ್ವೀಪ ಯಾವ್ದಂತ ಕೇಳ್ತಾರೆ. ಪ್ರಪಂಚದಲ್ಲೆಲ್ಲ ಕೇವಲ ಪೆಸಿಫಿಕ್ ಸಾಗರದಲ್ಲಿ ಮಾತ್ರ ಸ್ನೇಹಿತರೆ. ಪೆಸಿಫಿಕ್ ಸಾಗರದಲ್ಲಿ ಅತಿ ದೊಡ್ಡದಾಗಿರುವ ದ್ವೀಪ ಯಾವ್ದಪ್ಪ ಅಂದ್ರೆ ಆ ದ್ವೀಪ ನ್ಯೂ ಗಿನಿಯಾ ಎಂಬ ದ್ವೀಪ ಸ್ನೇಹಿತರೆ. ನಿಮಗೆಲ್ಲ ಕಾಣಿಸುತ್ತಾ ಈ ನ್ಯೂ ಗಿನಿ ಎಂಬ ದ್ವೀಪ ಪೆಸಿಫಿಕ್ ಸಾಗರದಲ್ಲಿ, ಅಂದ್ರೆ ಪೆಸಿಫಿಕ್ ಅಂತ ಐತಿ ನೋಡಿ. ಈ ಪೆಸಿಫಿಕ್ ಸಾಗರದ ಅತಿ ದೊಡ್ಡದಾಗಿರೋ ದ್ವೀಪ ಯಾವ್ದಪ್ಪ ಅಂದ್ರೆ ನ್ಯೂ ಗಿನಿಯಾ ಸ್ನೇಹಿತರೆ. ಈ ನ್ಯೂ ಗಿನಿಯಾ ಎಂಬ ದ್ವೀಪ ಏನಪ್ಪ ಅಂದ್ರೆ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವ ಅತಿ ದೊಡ್ಡದಾಗಿರುವ ದ್ವೀಪ ಸ್ನೇಹಿತರೆ. ಮತ್ತೊಂದು ಸಲ ಪ್ರಶ್ನೆ ಮಾಡ್ತಾನೆ. ನ್ಯೂ ಗಿನಿಯಾ ಎಂಬ ದ್ವೀಪ ಯಾವ ಖಂಡದ ಯಾವ ಭಾಗದಲ್ಲಿ ಹಂಚಿಕೆಯಾಗಿದೆ ಅಂತ ಕೇಳ್ತಾನೆ. ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗದಲ್ಲಿ ಸ್ನೇಹಿತರೆ. ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗದಲ್ಲಿ ಹಂಚಿಕೆಯಾಗಿರುವಂತಹ ದ್ವೀಪ ನ್ಯೂ ಗಿನಿಯಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೆಸಿಫಿಕ್ ಸಾಗರದ ಅತಿ ದೊಡ್ಡ ದ್ವೀಪ ನ್ಯೂ ಗಿನಿಯಾ. ಹಾಗಾದ್ರೆ ಆಸ್ಟ್ರೇಲಿಯಾ ಖಂಡದ ಯಾವ ಭಾಗದಲ್ಲಿ ಅಂತಂದ್ರೆ ಉತ್ತರ ಭಾಗದಲ್ಲಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟು ನೋಡಿ. ಪೆಸಿಫಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಆಸ್ಟ್ರೇಲಿಯಾದ ಉತ್ತರ ಭಾಗದಲ್ಲಿರುವ ನ್ಯೂ ಗಿನಿಯಾ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ ಮಾಡ್ತಾನೆ.
ಪೆಸಿಫಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿದೆ ಅಂತ ಕೇಳ್ತಾನೆ. ನೋಡಿ ಸ್ನೇಹಿತರೆ, ಇದು ಒಂದು ಪೆಸಿಫಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಐತೆ ಅಂದ್ರೆ ಇದು ಉತ್ತರ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ಇದು ಯಾವ್ದಪ್ಪ, ಇದು ಏಷ್ಯಾ ಖಂಡ ಸ್ನೇಹಿತರೆ. ಇದು ಉತ್ತರ ಅಮೆರಿಕ ಖಂಡ, ಇದು ದಕ್ಷಿಣ ಅಮೆರಿಕ ಖಂಡ, ಇದು ಆಸ್ಟ್ರೇಲಿಯಾ ಖಂಡ. ಹಾಗಾದ್ರೆ ಪೆಸಿಫಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಐತೆ ಅಂದ್ರೆ ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ ಮಧ್ಯದಲ್ಲಿ ಯಾವ ಸಾಗರ ಐತೆ ಅಂದ್ರೆ ಪೆಸಿಫಿಕ್ ಸಾಗರ ಇದೆ. ಹಾಗಾದ್ರೆ ಈ ರೀತಿನೂ ನಮಗೆ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡಿದ್ರು ಸಹಿತ ಉತ್ತರ ಕೊಡಕ್ಕೆ ರೆಡಿಯಾಗಿ ಪೆಸಿಫಿಕ್ ಸಾಗರ ಯಾವ ಯಾವ ಖಂಡಪ್ಪ ಅಂದ್ರೆ ಒಂದು ನೋಡಿ ಉತ್ತರ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ಪೆಸಿಫಿಕ್ ಸಾಗರ ಯಾವ ಖಂಡದಲ್ಲಿ ಐತೆ ಅಂದ್ರೆ ಉತ್ತರ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ದಕ್ಷಿಣ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ಏಷ್ಯಾ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ರೆ ಆಸ್ಟ್ರೇಲಿಯಾ ಖಂಡ. ಹಾಗಾದ್ರೆ ಈ ಖಂಡಗಳ ಮಧ್ಯದಲ್ಲಿ ಒಂದು ಪೆಸಿಫಿಕ್ ಸಾಗರ ಹಂಚಿಕೆ ಆಗಿದೆ. ಓಕೆ ಸ್ನೇಹಿತರೆ, ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡಿ. ಪ್ರಪಂಚದಲ್ಲಿ ಒಟ್ಟು ತಗ್ಗುಗಳು ಎಷ್ಟದಪ್ಪ ಅಂದ್ರೆ 57. ಅದರಲ್ಲಿ ಪೆಸಿಫಿಕ್ ಸಾಗರ ಎಷ್ಟು ತಗ್ಗುಗಳನ್ನು ಒಳಗೊಂಡೈತೆ ಅಂದ್ರೆ 32. ಆ 32 ತಗ್ಗುಗಳಲ್ಲಿ ಪ್ರಪಂಚದ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಚಾಲೆಂಜರ್ ತಗ್ಗು. ಅದರ ಪ್ರಪಂಚದ ಅತಿ ಆಳವಾದ ಕಂದರ ಯಾವ್ದಪ್ಪ ಅಂದ್ರೆ ಮರಿಯಾನಾ ಕಂದರ. ಹಾಗಾದ್ರೆ ಈ ಮರಿಯಾನಾ ಅಥವಾ ಚಾಲೆಂಜರ್ ತಗ್ಗು ಯಾವ ದೇಶದ ಯಾವ ದ್ವೀಪದ ಪಕ್ಕದಲ್ಲಿ ಐತೆ ಅಂದ್ರೆ ಅದು ಫಿಲಿಪೈನ್ಸ್ ದೇಶದ ಮಿಂಡೋ ನಾವ ದ್ವೀಪದ ಪಕ್ಕದಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಪಂಚದ ಅತಿ ದೊಡ್ಡದಾಗಿರುವ ಹವಳದ ದ್ವೀಪ ಯಾವ್ದಂತ ಕೇಳ್ತಾರೆ. ಅದೇ ಯಾವ್ದಪ್ಪ ಅಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್. ಹಾಗಾದ್ರೆ ಎಲ್ಲಿ ಕಾಣಿಸುತ್ತೆ ಅಂತ ಕೇಳ್ತಾರೆ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿ ಹಂಚಿಕೆಯಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಕೇಳ್ತಾರೆ ಹಾಗಾದ್ರೆ ಪೆಸಿಫಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಯಾವ್ದು ಅಂತ ಕೇಳ್ತಾರೆ ನ್ಯೂ ಗಿನಿಯಾ. ಆದ್ರೆ ನ್ಯೂ ಗಿನಿ ಎಂಬುದು ಎಲ್ಲಿ ಕಾಣಿಸುತ್ತೆ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾರೆ ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗದಲ್ಲಿ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಪೆಸಿಫಿಕ್ ಸಾಗರ ಯಾವ ಯಾವ ಒಂದು ಖಂಡಗಳ ಮಧ್ಯದಲ್ಲಿ ಐತೆ ಅಂತ ಕೇಳ್ತಾರೆ ದಕ್ಷಿಣ ಅಮೆರಿಕ ಖಂಡ, ಉತ್ತರ ಅಮೆರಿಕ ಖಂಡ, ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ. ಯಾವುದೇ ಪ್ರಶ್ನೆ ಕೇಳಿ ಉತ್ತರವನ್ನು ಕೊಡಕ್ಕೆ ಪ್ರಯತ್ನಿಸಿ. ಓಕೆ, ನೆಕ್ಸ್ಟ್ ಒಂದು ಸಾಗರ ಹೋಗೋಣ ಸ್ನೇಹಿತರೆ. ಎರಡನೇ ಸಾಗರ ಅಟ್ಲಾಂಟಿಕ್ ಸಾಗರ ಸ್ನೇಹಿತರೆ. ಎರಡನೇ ಸಾಗರ ಅಟ್ಲಾಂಟಿಕ್, ಅತಿ ದೊಡ್ಡದಾಗಿರೋ ಎರಡನೇ ಸಾಗರ ಅಟ್ಲಾಂಟಿಕ್ ಸಾಗರ. ಓಕೆ ಸ್ನೇಹಿತರೆ, ಓಕೆ. ಹಾಗಾದ್ರೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಅಟ್ಲಾಂಟಿಕ್. ಹಾಗಾದ್ರೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರವಾಗಿತ್ತು. ಅಂದ್ರೆ ಅಟ್ಲಾಂಟಿಕ್ ಸಾಗರ ಎಷ್ಟು ವಿಸ್ತೀರ್ಣ ಐತಪ್ಪ ಅಂದ್ರೆ 82 ದಶಲಕ್ಷ ಚದರ ಕಿಲೋಮೀಟರ್. 82 ದಶಲಕ್ಷ ಚದರ ಕಿಲೋಮೀಟರ್. ಆದ್ರೆ ಅಟ್ಲಾಂಟಿಕ್ ಸಾಗರ ಹೆಂಗ ಕಾಣಿಸುತ್ತೆ ಅಂದ್ರೆ ಎಸ್ ಆಕಾರದಲ್ಲಿದೆ. ನೋಡಿ ಕಾಣಿಸುತ್ತಾ, ನೋಡಿ ಎಸ್ ಮಾಡ್ತೀನಿ ನೋಡಿ. ಓಕೆ, ಹಾಗಾದ್ರೆ ಪ್ರಪಂಚದಲ್ಲಿ ಯಾವ ಸಾಗರ ಎಸ್ ಆಕಾರದಲ್ಲಿದೆ? ಪ್ರಪಂಚದಲ್ಲಿ ಯಾವ ಸಾಗರ ಎಸ್ ಆಕಾರದಲ್ಲಿ ಐತಪ್ಪ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಗಡಿ ಹೊಂದಿರುವ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಪ್ರಶ್ನೆ ಕೇಳ್ತಾರೆ, ಪ್ರಪಂಚದ ಎರಡನೇ ಅತಿ ದೊಡ್ಡ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಪ್ರಪಂಚದಲ್ಲಿ ಯಾವ ಸಾಗರ ಎಸ್ ಆಕಾರದಲ್ಲಿದೆ? ಅಟ್ಲಾಂಟಿಕ್ ಸಾಗರ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಗಡಿ ಹೊಂದಿರುವ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಓಕೆ, ಏನೇ ಪ್ರಶ್ನೆ ಮಾಡಿ ಆನ್ಸರ್ ಮಾಡೋದು. ಓಕೆ, ಹಾಗಾದ್ರೆ ಈ ಅಟ್ಲಾಂಟಿಕ್ ಸಾಗರ ಪ್ರಪಂಚದ ಎರಡನೇ ಅತಿ ದೊಡ್ಡದಾಗಿರುವ ಸಾಗರ. ಪ್ರಪಂಚದ ಎರಡನೇ ಅತಿ ದೊಡ್ಡದಾಗಿರುವ ಸಾಗರ ಅಟ್ಲಾಂಟಿಕ್ ಸಾಗರ. ಈ ಅಟ್ಲಾಂಟಿಕ್ ಸಾಗರದಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಅತಿ ಆಳವಾದ ತಗ್ಗು ಇದೆ. ಅಟ್ಲಾಂಟಿಕ್ ಸಾಗರದ ಅತಿ ಆಳವಾದ ತಗ್ಗು ಬರೋಣ. ಈ ಅಟ್ಲಾಂಟಿಕ್ ಸಾಗರದ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಮಿಲ್ಕ್ ವೇ ಎಂಬ ತಗ್ಗು ಸ್ನೇಹಿತರೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಇದೇನಪ್ಪ ಅಂದ್ರೆ ಮಿಲ್ಕ್ ವೇ ಎಂಬ ತಗ್ಗು. ಈ ಮಿಲ್ಕ್ ವೇ ತಗ್ಗು ಅಟ್ಲಾಂಟಿಕ್ ಸಾಗರದ ಅತಿ ಆಳವಾದ ತಗ್ಗು ಸ್ನೇಹಿತರೆ. ಆದ್ರೆ ಈ ಮಿಲ್ಕ್ ವೇ 27,841 ಅಡಿ ಏನಾಗೈತೆ ಅಂದ್ರೆ ಆಳ ಆಗಿದೆ. ಆ ಅಡಿಯಲ್ಲಿ 27,841 ಅಡಿ ಆಗಿದೆ. ಹಾಗಾದ್ರೆ ಮೀಟರ್ ಒಳಗೆ ಕೇಳಿದ್ರೆ 8,605 ಮೀಟರ್ ಇದೆ. ನೋಡಿ, ಈ ಒಂದು ಅಟ್ಲಾಂಟಿಕ್ ಸಾಗರ ಅತಿ ಆಳವಾದ ತಗ್ಗು ಯಾವ್ದನ್ನು ಕೇಳ್ತಾರೆ? ಮಿಲ್ಕ್ ವೇ. ಆದ್ರೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಅಟ್ಲಾಂಟಿಕ್ ಸಾಗರದಲ್ಲಿ ಒಟ್ಟು ಎಷ್ಟು ತಗ್ಗುಗಳಿವೆ? ಅಟ್ಲಾಂಟಿಕ್ ಸಾಗರದಲ್ಲಿ ಒಟ್ಟು 19 ತಗ್ಗುಗಳಿವೆ. ಅಟ್ಲಾಂಟಿಕ್ ಸಾಗರದಲ್ಲಿ ಒಟ್ಟು 19 ತಗ್ಗುಗಳಿದ್ರೆ ಅದರಲ್ಲಿ ಅತಿ ಆಳವಾದ ತಗ್ಗು ಯಾವ್ದಪ್ಪ ಅಂದ್ರೆ ಮಿಲ್ಕ್ ವೇ ಸ್ನೇಹಿತರೆ. ಮಿಲ್ಕ್ ವೇ 27,841 ಅಡಿ ಅಥವಾ 8,605 ಮೀಟರ್ ಆಳವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಇಂಥದ್ದು ಅಟ್ಲಾಂಟಿಕ್ ಸಾಗರದಲ್ಲಿ ಒಂದು ಪ್ರಮುಖವಾಗಿರುವ ಮಿಲ್ಕ್ ವೇ ಜೊತೆ ಮತ್ತೊಂದು ಆಳವಾದ ತಗ್ಗಿದೆ, ಪೋರ್ಟ್ ರೀಕ್ ಎಂಬ ತಗ್ಗು ಸ್ನೇಹಿತರೆ. ಪೋರ್ಟ್ ರೀಕ್ ಎಂಬ ತಗ್ಗು ಸಹಿತ ಅತಿ ಆಳವಾದ ತಗ್ಗು. ನೋಡಿ, ಅಟ್ಲಾಂಟಿಕ್ ಸಾಗರದ 19 ತಗ್ಗುಗಳಿದ್ದು ಇದರಲ್ಲಿ ಆಳವಾದ ತಗ್ಗು ಮಿಲ್ಕ್ ವೇ 8,605 ನಾನು ಹೇಳಿದ್ದೀನಿ. ಹಾಗಾದ್ರೆ ಅತಿ ಆಳವಾದ ತಗ್ಗು ಇನ್ನೊಂದು ತಗ್ಗು ಯಾವ್ದಪ್ಪ ಅಂದ್ರೆ ಪೋರ್ಟ್ ರೀಕ್. ಪೋರ್ಟ್ ರೀಕ್. ಓಕೆ, ಪ್ರಶ್ನೆ ಕೇಳ್ತಾರೆ, ಮಿಲ್ಕ್ ವೇ ತಗ್ಗು ಎಲ್ಲಿ ಕಾಣಿಸುತ್ತಾ? ಮಿಲ್ಕ್ ವೇ ತಗ್ಗು
ದಕ್ಷಿಣ ಅಮೆರಿಕ ಖಂಡದ ಉತ್ತರ ಭಾಗದಲ್ಲಿದೆ. ದಕ್ಷಿಣ ಅಮೆರಿಕ ಖಂಡದ ಉತ್ತರ ಭಾಗದಲ್ಲಿದೆ ಮತ್ತು ಅದರ ಪಕ್ಕದಲ್ಲೇ ಪೋರ್ಟರಿಕೋ ತಗ್ಗಿದೆ. ಆದರೆ ಏನೇ ಕೇಳಿ ಉತ್ತರವನ್ನು ಕೊಡಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರೋಣ. ಈ ಅಟ್ಲಾಂಟಿಕ್ ಸಾಗರದಲ್ಲಿ ಒಂದು ಪ್ರಸಿದ್ಧವಾದ ಹವಳದ ದ್ವೀಪ ಇದೆ. ಅಟ್ಲಾಂಟಿಕ್ ಸಾಗರದ ಪ್ರಸಿದ್ಧವಾದ ಹವಳದ ದ್ವೀಪ ಯಾವ್ದಪ್ಪ ಅಂದ್ರೆ ಅದೇ ಬರ್ಮುಡಾ ಟ್ರಯಾಂಗಲ್. ಯಾವ ಟ್ರಯಾಂಗಲ್? ಬರ್ಮುಡಾ ಟ್ರಯಾಂಗಲ್. ನಿಮಗೆ ಕಾಣಿಸುತ್ತೆ ನೋಡಿ, ಇದು ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತಹ ಪ್ರಸಿದ್ಧವಾದ ಹವಳದ ದ್ವೀಪ. ಅಟ್ಲಾಂಟಿಕ್ ಸಾಗರ ಪ್ರಸಿದ್ಧವಾದ ಹವಳದ ದ್ವೀಪ ಯಾವ್ದಪ್ಪ ಅಂದ್ರೆ ಬರ್ಮುಡಾ ಟ್ರಯಾಂಗಲ್. ಸರ್, ಇದಕ್ಕೆ ಟ್ರಯಾಂಗಲ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ತ್ರಿಕೋನಾಕಾರವಾಗಿದೆ. ಇದು ತ್ರಿಕೋನಾಕಾರವಾಗಿರುವುದರಿಂದ ಇದನ್ನು ಟ್ರಯಾಂಗಲ್ ಎಂಬ ಪದವನ್ನು ಬಳಸ್ತೀವಿ. ಈ ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತಹ ಪ್ರಸಿದ್ಧವಾಗಿರುವಂತ, ಇಲ್ಲಿ ಕೊಟ್ಟಿದೆ ನೋಡಿ, ಅಟ್ಲಾಂಟಿಕ್ ಓಷನ್ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸುತ್ತಾ. ಈ ಅಟ್ಲಾಂಟಿಕ್ ಓಷನ್ದಲ್ಲಿ ಕಂಡು ಬರುವ ಪ್ರಸಿದ್ಧವಾದ ಹವಳದ ದ್ವೀಪ ಬರ್ಮುಡಾ ಟ್ರಯಾಂಗಲ್. ಟ್ರಯಾಂಗಲ್ ಅಂದ್ರೆ ತ್ರಿಕೋನಾಕಾರ ಎಂದರ್ಥ. ಮತ್ತೊಂದು ವಿಶೇಷ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರುವಂತ ಒಂದು ಸ್ಥಳ ಈ ಬರ್ಮುಡಾ ಟ್ರಯಾಂಗಲ್ ಸ್ನೇಹಿತರೆ. ಒಂದು ವೇಳೆ ಅಪ್ಪಿತಪ್ಪಿ ಆ ಬರ್ಮುಡಾ ಟ್ರಯಾಂಗಲ್ ಮೇಲೆ ಯಾರಾದ್ರೂ ಮೇಲೆ ಹೋದ್ರೆ ಅವ್ರನ್ನ ಎಳ್ಕೊಂಡು ಬಿಡುತ್ತಾ, ಅಷ್ಟೊಂದು ಗುರುತ್ವಾಕರ್ಷಣೆ. ಆಗ ಯಾರು ಸಹಿತ ಅದ್ರ ಮೇಲೆ ಹೋಗಕ್ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಅಂತ ಒಂದು ಗುರುತ್ವಾಕರ್ಷಣೆ ಹೊಂದಿರುವಂತಹ ಟ್ರಯಾಂಗಲ್ ಈ ಬರ್ಮುಡಾ ಟ್ರಯಾಂಗಲ್ ಇವತ್ತು ಸಹಿತ ಇದನ್ನು ಶೋಧನೆ ಮಾಡಲು ಸಾಧ್ಯವಾಗಿಲ್ಲ. ಯಾಕಂದ್ರೆ ಆ ಪ್ಲೇಸಿಗೆ ಹೋದ್ರೆ ಸಾಕು ಅದನ್ನ ಎಳ್ಕೊಂಡ್ಬಿಡುತ್ತಾ. ಆಗ ಎಂತ ಒಂದು ತಗ್ಗು ಈ ಬರ್ಮುಡಾ ಟ್ರಯಾಂಗಲ್ ಸ್ನೇಹಿತರೆ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವ ಹವಳದ ದ್ವೀಪ ಅಂತ ಕೇಳಿದ್ರೆ ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಏನಪ್ಪಾ ಅಂದ್ರೆ ತ್ರಿಕೋನಾಕಾರವಾಗಿ ಕಂಡು ಬರುತ್ತಾ ಸ್ನೇಹಿತರೆ. ಹಾಗಾದ್ರೆ ಇದು ಒಂದು ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇರುವಂತಹ ವಿಶೇಷವಾದ ಅಂಶವಾಗಿತ್ತು ಅಂದ್ರೆ ಹಾಗಾದ್ರೆ ಮತ್ತೊಂದಿದೆ. ಹಾಗಾದ್ರೆ ಈ ಒಂದು ಏನಪ್ಪಾ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಅತಿ ದೊಡ್ಡ ದ್ವೀಪ ಇದೆ. ಇದು ಕೇವಲ ಅಟ್ಲಾಂಟಿಕ್ ಸಾಗರದ ಅತಿ ದೊಡ್ಡ ದ್ವೀಪ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡ ದ್ವೀಪ ಸ್ನೇಹಿತರೆ. ಹಾಗಾದ್ರೆ ಇಡೀ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವ್ದಪ್ಪ ಅಂದ್ರೆ ಅದು ಗ್ರೀನ್ಲ್ಯಾಂಡ್ ದ್ವೀಪ ಸ್ನೇಹಿತರೆ. ಇದು ಕೇವಲ ಅಟ್ಲಾಂಟಿಕ್ ಸಾಗರ ಅಲ್ಲ ಸ್ನೇಹಿತರೆ, ಇಡೀ ಪ್ರಪಂಚದ ಅತಿ ದೊಡ್ಡದಾಗಿರೋ ದ್ವೀಪ ಯಾವ್ದಂತ ಕೇಳ್ತಾರೆ, ಒಂದು ಗ್ರೀನ್ಲ್ಯಾಂಡ್ ದ್ವೀಪ. ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಏನಪ್ಪಾ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಈ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವ್ದಪ್ಪ ಅಂದ್ರೆ ಒಂದು ಗ್ರೀನ್ಲ್ಯಾಂಡ್ ದ್ವೀಪ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಕೇವಲ ಅಟ್ಲಾಂಟಿಕ್ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡದಾಗಿರೋ ದ್ವೀಪ ಒಂದು ಗ್ರೀನ್ಲ್ಯಾಂಡ್ ದ್ವೀಪ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಅಟ್ಲಾಂಟಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿದೆ? ಅಟ್ಲಾಂಟಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಐತಂದ್ರೆ ನೋಡಿ ಸ್ನೇಹಿತರೆ, ಇದು ಉತ್ತರ ಅಮೆರಿಕ ಖಂಡ, ಇದು ದಕ್ಷಿಣ ಅಮೆರಿಕ ಖಂಡ, ಇದು ಯುರೋಪ್ ಖಂಡ, ಇದು ಆಫ್ರಿಕಾ ಖಂಡ. ಆದರೆ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಅಟ್ಲಾಂಟಿಕ್ ಸಾಗರ ಹಂಚಿಕೆ ಆಗೈತಂದ್ರೆ ಒಂದು ಉತ್ತರ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ದಕ್ಷಿಣ ಅಮೆರಿಕ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಒಂದು ಆಫ್ರಿಕಾ ಖಂಡ, ಯುರೋಪ್ ಖಂಡ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಆಫ್ರಿಕಾ ಖಂಡ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಐತಂದ್ರೆ ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ, ಯುರೋಪ್ ಖಂಡಗಳ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತಹ ಒಂದು ಯಾವ್ದಪ್ಪ ಅಂದ್ರೆ ಒಂದು ಸಾಗರ ಅದೇ ಅಟ್ಲಾಂಟಿಕ್ ಓಷನ್ ಸ್ನೇಹಿತರೆ. ಹಾಗಾದ್ರೆ ಈ ಅಟ್ಲಾಂಟಿಕ್ ಸಾಗರ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಾಂಶ ಅಥವಾ ಉಪ್ಪಿನ ಅಂಶವನ್ನು ಹೊಂದಿರುವ ಸಾಗರ ಯಾವ್ದಂತ ಕೇಳ್ತಾರೆ ನಿಮಗೆ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಅಥವಾ ಉಪ್ಪಿನಿಂದ ಕೂಡಿರುವ ಸಾಗರ ಯಾವ್ದಪ್ಪ ಅಂದ್ರೆ ಅದೇ ಯಾವ್ದಪ್ಪ ಅಂದ್ರೆ ಅಟ್ಲಾಂಟಿಕ್ ಸಾಗರ ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ಇನ್ನು 5 ಸಾಗರಗಳದಲ್ಲ, ಆ 5 ಸಾಗರಗಳಕ್ಕಿಂತ 5 ಸಾಗರಗಳಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರುವಂತಹ ಒಂದು ಸಾಗರ ಅಟ್ಲಾಂಟಿಕ್ ಸಾಗರ. ಈ ಅಟ್ಲಾಂಟಿಕ್ ಸಾಗರ ಎಷ್ಟು ಲವಣಾಂಶ ಹೊಂದೈತೆ ಅಂದ್ರೆ 35.67% ಸ್ನೇಹಿತರೆ. 35.67% ರಷ್ಟು ಈ ಅಟ್ಲಾಂಟಿಕ್ ಸಾಗರ ಲವಣಾಂಶವನ್ನು ಹೊಂದಿದೆ ಸ್ನೇಹಿತರೆ. ಹಾಗಾದ್ರೆ ಪ್ರಶ್ನೆ ಹೆಂಗರ ಕೇಳಿ ಆನ್ಸರ್ ಮಾಡಕ್ಕೆ ರೆಡಿಯಾಗಿ. ಹಾಗಾದ್ರೆ ಪ್ರಪಂಚದ 2ನೇ ಅತಿ ದೊಡ್ಡ ಸಾಗರ ಅಟ್ಲಾಂಟಿಕ್ ಸಾಗರ. ಹಾಗಾದ್ರೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವ್ದಂತ ಕೇಳ್ತಾರೆ ಗ್ರೀನ್ಲ್ಯಾಂಡ್. ಯಾವ ಸಾಗರದಲ್ಲಿ ಕಾಣಿಸುತ್ತಂದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಾಣಿಸುತ್ತಾ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರ ಒಂದು ಪ್ರಪಂಚದಲ್ಲಿ ಯಾವ ಸಾಗರ ಎಸ್ ಆಕಾರದಲ್ಲಿದೆ ಅಂತ ಕೇಳ್ತಾರೆ ಅಟ್ಲಾಂಟಿಕ್ ಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಗಡಿ ಹೊಂದಿರುವ ಸಾಗರ ಯಾವ್ದಂತ ಕೇಳ್ತಾರೆ ಅಟ್ಲಾಂಟಿಕ್ ಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಒಂದು ಈ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಅತಿ ಆಳವಾದ ತಗ್ಗು ಯಾವ್ದಂತ ಕೇಳ್ತಾರೆ ಮಿಲ್ಕ್ ವೇ. ಹಾಗಾದ್ರೆ ಇನ್ನೊಂದು ತಗ್ಗು ಪೋರ್ಟರಿಕೋ. ಹಾಗಾದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಹವಳದ ದ್ವೀಪ ಯಾವ್ದಪ್ಪ ಅಂದ್ರೆ ಬರ್ಮುಡಾ ಟ್ರಯಾಂಗಲ್. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರುವ ಸ್ಥಳ ಯಾವ್ದಪ್ಪ ಅಂದ್ರೆ ಬರ್ಮುಡಾ ಟ್ರಯಾಂಗಲ್. ಹಾಗಾದ್ರೆ ಯಾವುದೇ ಪ್ರಶ್ನೆಯನ್ನ ಕೇಳಿ ಸ್ನೇಹಿತರೆ ಮತ್ತೊಂದು ಏನಪ್ಪ ಅಟ್ಲಾಂಟಿಕ್ ಸಾಗರ ಯಾವ ಯಾವ ಖಂಡಗಳ ಮಧ್ಯದಲ್ಲಿ ಅಂತ ಕೇಳ್ತಾರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ನೆಕ್ಸ್ಟ್ ಯುರೋಪ್, ನೆಕ್ಸ್ಟ್ ಆಫ್ರಿಕಾ ಖಂಡ. ಯಾವುದೇ ಪ್ರಶ್ನೆ ಕೇಳಿ ಸ್ನೇಹಿತರೆ ಇದರ ಮೇಲೆ ಉತ್ತರ ಕೊಡಕ್ಕೆ ಪ್ರಯತ್ನಿಸಿ. ಎಷ್ಟು ಸುಲಭವಾಗಿದೆ ನೋಡಿ.
ನೋಡಿ, ಈಗ ನಾನು ಹೇಳಿದ್ದೀನಿ, ಯಾವುದೇ ಭೂಗೋಳಶಾಸ್ತ್ರ ಓದಬೇಕಂದ್ರೆ ಅಟ್ಲಸ್ ಇಟ್ಕೊಂಡು ಹೋದ್ರಿ ನಿಮಗೆ ಸರಳವಾಗುತ್ತೆ. ಅಟ್ಲಸ್ ಇಲ್ಲಾಂದ್ರೆ ನಮಗೆ ಭೂಗೋಳಶಾಸ್ತ್ರ ಕಷ್ಟವಾಗುತ್ತೆ. ಓಕೆ, ನೆಕ್ಸ್ಟ್ ಸಾಗರ, ಮೂರನೇ ಸಾಗರ ಹಿಂದೂ ಮಹಾಸಾಗರ. ಮೂರನೇ ಅತಿ ದೊಡ್ಡ ಸಾಗರ ಹಿಂದೂ ಮಹಾಸಾಗರ. ಹಾಗಾದ್ರೆ ಹಿಂದೂ ಮಹಾಸಾಗರ ಬಗ್ಗೆ ಬರೋಣ. ನೋಡಿ ಸ್ನೇಹಿತರೆ, ಹಿಂದೂ ಮಹಾಸಾಗರ, ಇಲ್ಲಿ ಹಿಂದೂ ಮಹಾಸಾಗರ ಇದೆ. ಹಾಗಾದ್ರೆ ಹಿಂದೂ ಮಹಾಸಾಗರ ಬರೋಣ. ಹಿಂದೂ ಮಹಾಸಾಗರ ಅಂದ್ರೆ ಎಷ್ಟು ಚದರ ಕಿಲೋಮೀಟರ್ ಐತಪ್ಪ ಅಂದ್ರೆ ಹಿಂದೂ ಮಹಾಸಾಗರ 73 ದಶಲಕ್ಷ ಚದರ ಕಿಲೋಮೀಟರ್. ಹಿಂದೂ ಮಹಾಸಾಗರ ಒಟ್ಟು ವಿಸ್ತೀರ್ಣ 73 ದಶಲಕ್ಷ ಒಂದು ಚದರ ಕಿಲೋಮೀಟರ್. ಹಾಗಾದ್ರೆ ಹಿಂದೂ ಮಹಾಸಾಗರ 73 ದಶಲಕ್ಷ ಚದರ ಕಿಲೋಮೀಟರ್ ಅಂತಂದ್ರೆ ಮೂರನೇ ಅತಿ ದೊಡ್ಡ ಮಹಾಸಾಗರ ಹಿಂದೂ ಮಹಾಸಾಗರ ಸ್ನೇಹಿತರೆ. ಪ್ರಪಂಚದಲ್ಲಿ ಮೂರನೇ ಅತಿ ದೊಡ್ಡ ಮಹಾಸಾಗರ ಯಾವ್ದಪ್ಪ ಅಂದ್ರೆ ಹಿಂದೂ ಮಹಾಸಾಗರ. ಹಾಗಾದ್ರೆ ಹಿಂದೂ ಮಹಾಸಾಗರ ಪ್ರಪಂಚದಲ್ಲಿ ಮೂರನೇ ಅತಿ ದೊಡ್ಡದಾಗಿರುವಂತಹ ಒಂದು ಸಾಗರವಾಗಿತ್ತಂದ್ರೆ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಆಳವಾದ ತಗ್ಗುಗಳಿವೆ. ಹಿಂದೂ ಮಹಾಸಾಗರ ಪ್ರಸಿದ್ಧವಾದ ಆಳವಾದ ತಗ್ಗುಗಳು ಯಾವಪ್ಪ ಅಂದ್ರೆ ಅವು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದ ಪಕ್ಕದಲ್ಲಿರುವ ಜಾವಾ ಮತ್ತು ಸುಂಡ ಎಂಬ ತಗ್ಗುಗಳು. ನೋಡಿ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಇಂಡೋನೇಷ್ಯಾದ ಸುಮಾತ್ರ ದ್ವೀಪದ ಪಕ್ಕದಲ್ಲಿರುವಂತಹ ಜಾವಾ ಮತ್ತು ಸುಂಡ ಏನಪ್ಪ ಅಂದ್ರೆ ಇದು ಹಿಂದೂ ಮಹಾಸಾಗರದ ಅತಿ ಆಳವಾದ ತಗ್ಗು. ಓಕೆ, ಹಿಂದೂ ಮಹಾಸಾಗರದಲ್ಲಿ ಒಟ್ಟು ಎಷ್ಟು ತಗ್ಗುಗಳಿವೆ ಅಂತ ಕೇಳ್ತಾರೆ. ಒಟ್ಟು 6 ತಗ್ಗುಗಳಿವೆ. ಹಿಂದೂ ಮಹಾಸಾಗರದಲ್ಲಿ ಒಟ್ಟು ತಗ್ಗುಗಳ ಸಂಖ್ಯೆ 6. ಹಾಗಾದ್ರೆ ಆ 6 ತಗ್ಗುಗಳಲ್ಲಿ ಪ್ರಸಿದ್ಧವಾದ ತಗ್ಗುಗಳು ಜಾವಾ ಮತ್ತು ಸುಂಡ ಹಿಂದೂ ಮಹಾಸಾಗರದ ಪ್ರಸಿದ್ಧವಾದ ತಗ್ಗುಗಳು ಸ್ನೇಹಿತರೆ. ಹಾಗಾದ್ರೆ ಹಿಂದೂ ಮಹಾಸಾಗರ ಒಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರಪಂಚದ ಮೂರನೇ ಅತಿ ದೊಡ್ಡ ಸಾಗರ. ಹಿಂದೂ ಮಹಾಸಾಗರ ಒಟ್ಟು ಎಷ್ಟು ತಗ್ಗುಗಳಿದಾವಪ್ಪ ಅಂದ್ರೆ 6 ತಗ್ಗುಗಳಿವೆ. ಅದರಲ್ಲಿ ಬಹಳ ಪ್ರಸಿದ್ಧವಾದ 2 ತಗ್ಗುಗಳು ಜಾವಾ ಮತ್ತು ಸುಂಡ ಎಂಬ ತಗ್ಗುಗಳು ಬಹಳ ಪ್ರಸಿದ್ಧ. ಆದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಹವಳದ ದ್ವೀಪ ಯಾವುದು ಅಂತ ಕೇಳ್ತಾರೆ. ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಹವಳದ ದ್ವೀಪ ಯಾವ್ದಪ್ಪ ಅಂದ್ರೆ ಅದೇ ನಮ್ಮ ಭಾರತದಲ್ಲಿರುವಂತಹ ಒಂದು ದ್ವೀಪ ಲಕ್ಷದ್ವೀಪ ಸ್ನೇಹಿತರೆ. ನೋಡಿ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಹವಳದ ದ್ವೀಪ ಅಂತ ಕೇಳ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಲಕ್ಷದ್ವೀಪ. ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂತಹ ಒಂದು ಪ್ರಸಿದ್ಧವಾದ ಹವಳದ ದ್ವೀಪ ಲಕ್ಷದ್ವೀಪ ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಹಿಂದೂ ಮಹಾಸಾಗರದ ಅತಿ ದೊಡ್ಡದಾಗಿರೋ ದ್ವೀಪ ಯಾವ್ದಂತ ಕೇಳ್ತಾರೆ. ಅದು ಆಫ್ರಿಕಾ ಖಂಡದ ಪಕ್ಕದಲ್ಲಿರುವಂತಹ ಮಡಗಸ್ಕರ್ ದ್ವೀಪ ಸ್ನೇಹಿತರೆ. ಆಫ್ರಿಕಾ ಖಂಡದ ಪಕ್ಕದಲ್ಲಿರುವಂತಹ ಈ ಮಡಗಸ್ಕರ್ ಏನಪ್ಪ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಅತಿ ದೊಡ್ಡದಾಗಿ ದ್ವೀಪ. ಈ ಮಡಗಸ್ಕರ್ ದ್ವೀಪ ಎಂಬುದು ಯಾವ ಖಂಡದ ಪಕ್ಕದಲ್ಲಿ ಐತೆ ಅಂದ್ರೆ ಆಫ್ರಿಕಾ ಖಂಡದ ಪಕ್ಕದಲ್ಲಿದೆ. ನೋಡಿ ಸ್ನೇಹಿತರೆ, ಈ ಮಡಗಸ್ಕರ್ ದ್ವೀಪ ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡದಾಗಿರುವಂತಹ ದ್ವೀಪ ಮಡಗಸ್ಕರ್ ಯಾವ ಖಂಡದ ಪಕ್ಕದಲ್ಲಿ ಐತೆ ಅಂದ್ರೆ ಆಫ್ರಿಕಾ ಖಂಡದ ಪಕ್ಕದಲ್ಲಿದೆ. ಮತ್ತೊಂದು ವಿಶೇಷ ಹೇಳ್ತೀನಿ, ಈ ಮಡಗಸ್ಕರ್ ಎಂಬುದು ಪ್ರಪಂಚದ 8ನೇ ಖಂಡದ ದ್ವೀಪ ಎಂದು ಕರೀತೀವಿ. ಯಾಕಂದ್ರೆ ಈ ಮಡಗಸ್ಕರದಲ್ಲಿ ಏನ್ ಮಾಡ್ತಾರ, ಒಂದು ವೈವಿಧ್ಯಮಯವಾದಂತ ಜೀವ ಸಂಕುಲಗಳು, ವೈವಿಧ್ಯಮಯವಾದಂತ ಪಕ್ಷಿ ಪ್ರಾಣಿಗಳು, ವೈವಿಧ್ಯಮಯವಾದಂತ ಒಂದು ಸಸ್ಯ ವರ್ಗ ಕಾಣಿಸುತ್ತೆ. ಹಾಗಾಗಿ ಪ್ರಪಂಚದ 8ನೇ ಖಂಡ ಎಂದು ಗುರುತಿಸಲ್ಪಡುವಂತ ಒಂದು ದ್ವೀಪ ಯಾವ್ದಪ್ಪ ಅಂದ್ರೆ ಮಡಗಸ್ಕರ್. ಆದ್ರೆ ಖಂಡ ಅಲ್ಲ, ಗುರುತಿಸಲ್ಪಡುವುದು. ಪ್ರಪಂಚದ 8ನೇ ಖಂಡ ಎಂದು ಗುರುತಿಸಲ್ಪಡುವುದು ಮಡಗಸ್ಕರ್ ದ್ವೀಪ. ಯಾಕಂದ್ರೆ ಅಲ್ಲಿ ವೈವಿಧ್ಯಮಯವಾದಂತ ಸಸ್ಯ ವರ್ಗವಿದೆ, ವೈವಿಧ್ಯಮಯವಾದಂತ ಪ್ರಾಣಿ ವರ್ಗಗಳಿವೆ, ವೈವಿಧ್ಯಮಯವಾದಂತ ಒಂದು ಜೀವ ಸಂಕುಲಗಳಿವೆ. ಅದು ಯಾವ್ದಪ್ಪ ಅಂದ್ರೆ ಮಡಗಸ್ಕರ್. ಯಾವ ಒಂದು ಸಾಗರದಲ್ಲಿ ಕಾಣಿಸುತ್ತಂದ್ರೆ ಇಲ್ಲೈತ್ ನೋಡಿ, ಇಂಡಿಯನ್ ಓಷನದಲ್ಲಿ ಯಾವ ಖಂಡದ ಪಕ್ಕದಲ್ಲಿ ಐತಂದ್ರೆ ಅದು ಆಫ್ರಿಕಾ ಖಂಡದ ಪಕ್ಕದಲ್ಲಿದೆ ಸ್ನೇಹಿತರೆ. ಮಾಹಿತಿ ಕೊಡ್ತೀನಿ ನೋಡಿ, ಹಿಂದೂ ಮಹಾಸಾಗರ ಅತಿ ದೊಡ್ಡ ದ್ವೀಪ ಆಫ್ರಿಕಾ ಖಂಡದ ಮಡಗಸ್ಕರ್ ದ್ವೀಪ. ಹಾಗಾದ್ರೆ ಮತ್ತೊಂದು ಬರೋಣ, ಈ ಒಂದು ಹಿಂದೂ ಮಹಾಸಾಗರ ಯಾವ ಖಂಡಗಳ ಮಧ್ಯದಲ್ಲಿ ಹಂಚಿಕೆ ಆಗೈತೆ ಅಂತ ಈಗಾಗಲೇ ನಮ್ಮ ಅಂದ್ರೆ ಟೀಚರ್ ಎಲಿಜಿಬಲ್ ಟೆಸ್ಟ್ ಒಳಗ ಪ್ರಶ್ನೆ ಮಾಡ್ಯಾರ. ಏನಂತಕ್ಕೆ ಮಾಡ್ಯಾರಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಯಾವ ಖಂಡಗಳ ಮಧ್ಯದಲ್ಲಿ ಐತಂದ್ರೆ ನೋಡಿ ಸ್ನೇಹಿತರೆ, ಇದು ಏಷ್ಯಾ ಖಂಡ ಸ್ನೇಹಿತರೆ. ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರೆ ಆಫ್ರಿಕಾ ಖಂಡ, ಇದು ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ. ಹಾಗಾದ್ರೆ ಒಂದು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಯಾವ ಖಂಡಗಳ ಮಧ್ಯದಲ್ಲಿ ಐತಂದ್ರೆ ಇದು ಏಷ್ಯಾ ಖಂಡ, ಇದು ಆಫ್ರಿಕಾ ಖಂಡ, ಇದು ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡಗಳ ಮಧ್ಯದಲ್ಲಿದೆ. ಹಾಗಾದ್ರೆ ನೋಡಿ, ಒಂದು ಏಷ್ಯಾ ಖಂಡ, ಎರಡನೇದು ಯಾವ್ದಪ್ಪ ಅಂದ್ರೆ ಆಫ್ರಿಕಾ ಖಂಡ, ಮೂರನೇದು ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ. ಇದರ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತ ಒಂದು ಸಾಗರ ಯಾವ್ದಪ್ಪ ಅಂದ್ರೆ ಹಿಂದೂ ಮಹಾಸಾಗರ. ನಮಗೆ ಈಗಾಗಲೇ ಒಂದು ಟೀಚರ್ ಎಲಿಜಿಬಲ್ ಟೆಸ್ಟ್ ಎಂಬ ಅಂದ್ರೆ TET ಎಂಬ ಎಕ್ಸಾಮ್ ನಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳ್ಯಾರ. ಹಿಂದೂ ಮಹಾಸಾಗರ ಈ ಕೆಳಗಿನ ಯಾವ ಖಂಡಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ. ಯಾವ ಖಂಡಗಳಂದ್ರೆ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಮತ್ತೊಂದು ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಸ್ನೇಹಿತರೆ. ಸ್ನೇಹಿತರೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರವನ್ನು ಕೊಡಕ್ಕೆ ನೋಡಿ.
ಪ್ರಪಂಚದಲ್ಲಿ ಒಟ್ಟು ಎಷ್ಟು ತಗ್ಗುಗಳು? 57. ಅದರಲ್ಲಿ ಪೆಸಿಫಿಕ್ ಸಾಗರ ಹೊಂದಿರೋದು 32, ಅಟ್ಲಾಂಟಿಕ್ ಸಾಗರ 19. ಹಾಗಾದ್ರೆ ಹಿಂದೂ ಮಹಾಸಾಗರ 6. ಇವನ್ನೆಲ್ಲ ಕೂಡಿಸ್ಕೊಂಡ್ರೆ 57 ತಗ್ಗುಗಳು ಆದು ಸ್ನೇಹಿತರೆ. ಹಾಗಾದ್ರೆ ಇನ್ನು ಉಳಿದಂತ 2 ತಗ್ಗಿನಲ್ಲಿ ಯಾವುದೇ ರೀತಿಯಲ್ಲಿ ತಗ್ಗುಗಳು ಕಂಡು ಬರುವುದಿಲ್ಲ ಸ್ನೇಹಿತರೆ. ಓಕೆ, ಹಾಗಾದ್ರೆ ಈ ರೀತಿಯಾಗಿರುವಂತ ಹಿಂದೂ ಮಹಾಸಾಗರ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರವನ್ನು ನೀಡಲು ಪ್ರಯತ್ನಿಸಿ. ಓಕೆ, ಹೆಂಗ್ ಪ್ರಶ್ನೆ ಇರುತ್ತಾ? ಪ್ರಪಂಚದ 3ನೇ ಅತಿ ದೊಡ್ಡ ಸಾಗರ ಯಾವುದು? ಹಿಂದೂ ಮಹಾಸಾಗರ. ಹಾಗಾದ್ರೆ ಪ್ರಪಂಚದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಒಟ್ಟು ಎಷ್ಟು ತಗ್ಗುಗಳಿವೆ? 6 ತಗ್ಗುಗಳಿವೆ. ಹಿಂದೂ ಮಹಾಸಾಗರದಲ್ಲಿ ಅತಿ ಆಳವಾದ ತಗ್ಗುಗಳು ಯಾವುವು? ಜಾವ ಮತ್ತು ಸುಂಡಾ. ಆದರೆ ಹಿಂದೂ ಮಹಾಸಾಗರದ ಒಂದು ಅವಳದ ದ್ವೀಪ ಯಾವುದು? ಅದೇ ಲಕ್ಷದ್ವೀಪ. ಹಾಗಾದ್ರೆ ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು? ಮಡಗಸ್ಕರ್ ಯಾವ ಖಂಡದ ಪಕ್ಕದಲ್ಲಿದೆ? ಆಫ್ರಿಕಾ ಖಂಡದ ಪಕ್ಕದಲ್ಲಿದೆ. ಓಕೆ, ಆದರೆ ಹಿಂದೂ ಮಹಾಸಾಗರ ಯಾವ ಖಂಡಗಳ ಮಧ್ಯದಲ್ಲಿದೆ? ಏಷ್ಯಾ, ಆಫ್ರಿಕಾ, ಮತ್ತೊಂದು ಆಸ್ಟ್ರೇಲಿಯಾ. ಓಕೆ, ಏನು ಉತ್ತರ ಕೇಳಿದ್ರು, ಪ್ರಶ್ನೆಯನ್ನು ಕೇಳಿದ್ರು ಉತ್ತರ ಕೊಡಿ. ಓಕೆ, ನೆಕ್ಸ್ಟ್ ಸಾಗರ ಯಾವುದಪ್ಪ ಅಂದ್ರೆ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ. ಆರ್ಕಟಿಕ್ ಅಥವಾ ಉತ್ತರ ಧ್ರುವ, ಇದು ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ. ಈ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ ಹಾಗಾದ್ರೆ ಪ್ರಪಂಚದ 4ನೇ ಅತಿ ದೊಡ್ಡ ಸಾಗರ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ ಎಷ್ಟೈತಪ್ಪ ಅಂದ್ರೆ 13.7 ದಶಲಕ್ಷ ಚದರ ಕಿಲೋಮೀಟರ್ ಇದೆ. 13.7 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಸಾಗರ ಯಾವ್ದಪ್ಪ ಅಂದ್ರೆ ಆರ್ಕಟಿಕ್ ಸಾಗರ. ಮತ್ತೊಂದು ಹೆಸರು ಉತ್ತರ ಧ್ರುವ ಸಾಗರ ಎಂದು ಸಹಿತ ಕರೆಯುತ್ತಾರೆ. ಈ ಆರ್ಕಟಿಕ್ ಸಾಗರ ಯಾವ ಖಂಡಗಳ ಮಧ್ಯದಲ್ಲಿ ಐತಪ್ಪ ಅಂದ್ರೆ ಇಲ್ಲಿ ನೋಡಿ, ಒಂದು ಖಂಡ ಇದೆ. ಯಾವ ಖಂಡಪ್ಪ ಅಂದ್ರೆ ಇದು ಉತ್ತರ ಅಮೆರಿಕ ಖಂಡ. ಇದು ಯಾವ್ದಪ್ಪ ಅಂದ್ರೆ ಏಷ್ಯಾ ಖಂಡ. ಇದು ಯಾವ್ದಪ್ಪ ಅಂದ್ರೆ ಯುರೋಪ್ ಖಂಡ. ಹಾಗಾದ್ರೆ ಈ ಒಂದು ಆರ್ಕಟಿಕ್ ಸಾಗರ ಯಾವ ಖಂಡಗಳ ಮಧ್ಯದಲ್ಲಿ ಐತಂದ್ರೆ ಒಂದು ಉತ್ತರ ಅಮೆರಿಕ ಖಂಡ, ಎರಡನೇದು ಏಷ್ಯಾ ಖಂಡ, ಮೂರನೇದು ಯಾವಪ್ಪ ಅಂದ್ರೆ ಅದೇ ಒಂದು ಯುರೋಪ್ ಖಂಡಗಳ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತಹ ಸಾಗರ ಆರ್ಕಟಿಕ್ ಅಥವಾ ಉತ್ತರ ಧ್ರುವ ಸಾಗರ. ಇದರ ಒಟ್ಟು ವಿಸ್ತೀರ್ಣ 13.7 ದಶಲಕ್ಷ ಚದರ ಕಿಲೋಮೀಟರ್. ಹಾಗಾದ್ರೆ ಪ್ರಪಂಚದ 4ನೇ ಅತಿ ದೊಡ್ಡದಾಗಿರೋ ಸಾಗರ. ಹಾಗಾದ್ರೆ ಆರ್ಕಟಿಕ್ ಸಾಗರ ಒಂದು ಹೇಳಿದೀನಿ ಯಾವ ಖಂಡಗಳ ಮಧ್ಯದಲ್ಲಿ ಅಂದ್ರೆ ಒಂದು ಉತ್ತರ ಅಮೆರಿಕ ಖಂಡ ಸ್ನೇಹಿತರೆ. ಅವ್ರು ಒಂದು ಉತ್ತರ ಅಮೆರಿಕ ಖಂಡ ಅಂತಂದ್ರೆ ನೆಕ್ಸ್ಟ್ ಏಷ್ಯಾ ಖಂಡ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಯುರೋಪ್ ಖಂಡ ಸ್ನೇಹಿತರೆ. ಈ 3 ಖಂಡಗಳ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತಹ ಸಾಗರ ಆರ್ಕಟಿಕ್ ಸಾಗರ. ಮತ್ತೊಂದು ಕೇಳ್ತಾರೆ, ಆರ್ಕಟಿಕ್ ಸಾಗರ ಒಂದು ವಿಶೇಷವಾದ ಸಾಗರವಾಗಿದ್ದು ಈ ಆರ್ಕಟಿಕ್ ಸಾಗರ ರಚನೆ ಆಗ್ಬೇಕಂದ್ರೆ ಪ್ರಮುಖವಾದಂತಹ 3 ನದಿಗಳು ಸ್ನೇಹಿತರೆ. ಒಂದು ರಷ್ಯಾ ದೇಶದಲ್ಲಿ ಬರುವಂತಹ 3 ನದಿಗಳಿಂದ ಈ ಆರ್ಕಟಿಕ್ ಸಾಗರ ರಚನೆಯಾಗಿದೆ. ಆ 3 ನದಿಗಳು ಯಾವಪ್ಪ ಅಂದ್ರೆ ಒಂದು ಓಬ್, 2 ಎನಿಸಾ, 3 ಲೀನಾ. ಓಬ್, ಎನಿಸಾ, ಲೀನಾ 3 ನದಿಗಳಿಂದ ಅವು ಏನ್ ಮಾಡ್ತಾವ ಅಂದ್ರೆ ಒಂದು ರಷ್ಯಾ ದೇಶದಲ್ಲಿ ಉಗಮಿಸಿ ಉತ್ತರಾಭಿಮುಖವಾಗಿ ಹರಿದು ಒಂದು ಆರ್ಕಟಿಕ್ ಸಾಗರ ಸೇರಿ ಆರ್ಕಟಿಕ್ ಸಾಗರವನ್ನು ರಚನೆ ಮಾಡುತ್ತೆ. ಆರ್ಕಟಿಕ್ ಸಾಗರಕ್ಕೆ ಓಬ್, ಎನಿಸಾ, ಲೀನಾ ಎಂಬ 3 ನದಿಗಳ ಇಂದ ಈ ಆರ್ಕಟಿಕ್ ಸಾಗರ ರಚನೆ ಆಯ್ತು ಸ್ನೇಹಿತರೆ. ಹಾಗಾದ್ರೆ ಈ ಆರ್ಕಟಿಕ್ ಸಾಗರ ಪ್ರಪಂಚದ 4ನೇ ಅತಿ ದೊಡ್ಡದಾಗಿರುವಂತಹ ಸಾಗರ ಆರ್ಕಟಿಕ್ ಸಾಗರ. ಯಾವ ಖಂಡಗಳಂತ ಕೇಳಿದ್ರು ಉತ್ತರ ಮಾಡಿ. ಇದರ ಬಗ್ಗೆ ಇಷ್ಟ ಸಂಕ್ಷಿಪ್ತವಾದ ಮಾಹಿತಿ. ಇನ್ನೊಂದು ಸಾಗರ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ಅದೇ ಯಾವ್ದಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ ಸ್ನೇಹಿತರ. 5ನೇದು ಅದರ ದಕ್ಷಿಣ ಮಹಾಸಾಗರ ಎಲ್ಲೈತಂದ್ರೆ ನೋಡ್ಕೊಂಬಿಡಿ, ಇದು ಸೌತ್ ಓಷನ್. ಅದರ ದಕ್ಷಿಣ ಮಹಾಸಾಗರ ಎಷ್ಟು ವಿಸ್ತೀರ್ಣ ಅಂತೇಳಿ ಒಂದು ಪರ್ಟಿಕ್ಯುಲರ್ ಹೇಳಕ್ಕಾಗಲ್ಲ. ಹಾಗಾಗಿ ಈ ದಕ್ಷಿಣ ಮಹಾಸಾಗರ ಯಾವ ಖಂಡದ ಪಕ್ಕದಲ್ಲಿ ಅಂದ್ರೆ ಇದು ಅಂಟಾರ್ಟಿಕ್ ಖಂಡದ ಪಕ್ಕದಲ್ಲಿದೆ. ಹಾಗಾದ್ರೆ ಯಾವ ಖಂಡದ ಪಕ್ಕದಲ್ಲಿ ಒಂದು ದಕ್ಷಿಣ ಮಹಾಸಾಗರ ಕಾಣಿಸುತ್ತಂದ್ರೆ ಅಂಟಾರ್ಟಿಕ್ ಖಂಡದ ಪಕ್ಕದಲ್ಲಿ ಯಾವ ಸಾಗರ ಕಾಣಿಸುತ್ತಂದ್ರೆ ಅದೇ ಒಂದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಮಹಾಸಾಗರ ಸ್ನೇಹಿತರೆ. ಹಾಗಾದ್ರೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಾಗರಗಳಪ್ಪ ಅಂದ್ರೆ 5 ಸಾಗರಗಳು. ಏರಿಕೆ ಒಂದು ದೊಡ್ಡದರಿಂದ ಸಣ್ಣತನ ಬಂದ್ರೆ ಅತಿ ದೊಡ್ಡದು ಪೆಸಿಫಿಕ್ ಸಾಗರ, ಎರಡನೇದು ಅಟ್ಲಾಂಟಿಕ್ ಸಾಗರ, ಮೂರನೇದು ಹಿಂದೂ ಮಹಾಸಾಗರ, 4ನೇದು ಆರ್ಕಟಿಕ್ ಸಾಗರ್, 5ನೇದು ದಕ್ಷಿಣ ಮಹಾಸಾಗರ. ಓಕೆ ಸ್ನೇಹಿತರೆ, ಪ್ರಪಂಚದಲ್ಲಿ ಒಟ್ಟು 5 ಮಹಾಸಾಗರಗಳು. ಆ 5 ಮಹಾಸಾಗರಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಆ ಸಾಗರಗಳಲ್ಲಿ ಹೆಂಗ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆಗಳು ಕೇಳಿದರೆ ಹೆಂಗ ಉತ್ತರವನ್ನು ಕೊಡಬೇಕೆಂಬ ಮಾಹಿತಿಯನ್ನು ಸಹಿತ ನಾನು ಕೊಡಕ್ಕೆ ಪ್ರಯತ್ನಿಸಿದ್ದೀನಿ. ಇವತ್ತು ನಾನು ಸಾಗರಗಳ ಮಾಹಿತಿ ಕೊಟ್ಟಿನಿ. ನೆಕ್ಸ್ಟ್ ತರಗತಿ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಿಮಗೆ ಅತಿ ಹೆಚ್ಚು ಇಂಪಾರ್ಟೆಂಟು PSI ಮತ್ತು ಪೊಲೀಸ್, FD, SD, KS ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟು ಯಾವುದಂದ್ರೆ ಜಲಸಂಧಿ, ನೆಕ್ಸ್ಟು ಸರೋವರಗಳಂದ್ರೆ ಏನು, ನೆಕ್ಸ್ಟ್ ಕೊಲ್ಲಿ ಮತ್ತು ಕಾರಿ ಎಂದರೇನು, ನೆಕ್ಸ್ಟ್ ಗಡಿ ರೇಖೆಗಳು, ನೆಕ್ಸ್ಟ್ ಏನಪ್ಪ ಅಂದರೆ ಕಾಲುವೆಗಳು, ಹಾಗಾದರೆ ಒಂದು ಖಂಡಗಳ ಅತಿ ದೊಡ್ಡ ನದಿಗಳು,
ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಇವತ್ತು ಏನಪ್ಪ ಅಂದರೆ ಇಲ್ಲಿಗೆ ಒಂದು ಪ್ರಪಂಚದಲ್ಲಿರುವಂಥ 5 ಮಹಾಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ ಸ್ನೇಹಿತರೆ. ಪ್ರಪಂಚದಲ್ಲಿ 5 ಮಹಾಸಾಗರಗಳ ಬಗ್ಗೆ ಹೆಂಗೆ ಇದ್ದು 5 ಮಹಾಸಾಗರ ಒಳಗೆ ವಿಶೇಷ ಅಷ್ಟೇ ಹೇಳಿದ್ದೀನಿ ಇವತ್ತು ನಾನು. ನೆಕ್ಸ್ಟ್ ಇನ್ನು ಮುಗಿದಿಲ್ಲ ಇದು. ನೆಕ್ಸ್ಟ್ ಪಾರ್ಟ್ ಒಳಗೆ ಜಲಸಂಧಿ, ನೆಕ್ಸ್ಟ್ ಒನ್ ಅಂದರೆ ಕಾಲುವೆಗಳು, ಕೊಲ್ಲಿ, ಕಾರಿ, ನೆಕ್ಸ್ಟು ನದಿಗಳು, ಹಾಗಾದರೆ ನೆಕ್ಸ್ಟ್ ಒನ್ ಅಂದರೆ ರೇಖೆಗಳು. ಹಾಗಾದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೆಕ್ಸ್ಟ್ ತರಗತಿಯಲ್ಲಿ ಕೊಡುತ್ತೇನೆ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ಸ್ಪರ್ಧಾಳುಗಳು ಅರ್ಥ ಮಾಡಿಕೊಳ್ಳಿ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವತ್ತು ಅತಿ ಹೆಚ್ಚಾಗಿ ನೇಮಕಾತಿಯನ್ನು ಮಾಡಿದ್ದಾರೆ. ಯಾರು ಸಹಿತ ಅಲಕ್ಷ್ಯ ಥರದನ್ನು ಕುಂದಿರಬೇಡಿ. ನಾವು ಧಾರವಾಡಕ್ಕೆ ಹೋಗಿ ಓದಬೇಕು, ವಿಜಯಪುರಕ್ಕೆ ಹೋಗಿ ಓದಬೇಕು, ಬೆಂಗಳೂರಿಗೆ ಹೋಗಿ ಓದಬೇಕಂತ ಅಂತ ತಿಳ್ಕೊಬೇಡಿ. ನೀವು ಮನೆಯೊಳಗಿದ್ದರೂ ಸಹಿತ ಓದ್ಬೋದು. ಹಾಗಾದ್ರೆ ಒಳ್ಳೆಯ ಅವಕಾಶಗಳಿವೆ. ಆದರೆ ಮನೆಯೊಳಗೆ ನೀವು ಎಲ್ಲಿ ಹೊರಗಡೆ ಹೋಗ್ತಿಲ್ಲ, ಮನೆಯೊಳಗೆ ಕುಂತು ಸ್ಟಡಿ ಮಾಡಿ. ಯಾಕಂದರೆ ಈ ಕೊರೋನಾ ಮುಗಿದ ಮೇಲೆ ನೀವು ಎಲ್ಲಿ ಹೋಗಿ ಓದಬೇಕಂತಿರಲ್ಲ, ಅಲ್ಲಿ ಹೋಗಿ ಸ್ಟಡಿ ಮಾಡಿ. ಆದರೆ ಟೈಮ್ ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಟೈಮ್ ಸಹಿತ ಭಾಳ ಇಂಪಾರ್ಟೆಂಟು. ಯಾಕಂದರೆ ಒಂದು ಟೈಮಿನ ಮಾಹಿತಿ ತಿಳ್ಕೊಬೇಕಾದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಪ್ಪ ಅಂದರೆ ಪ್ರಪಂಚದಲ್ಲಿ 2004ಕ್ಕಿಂತ ಮುಂಚಿತವಾಗಿ ಪ್ರಪಂಚದಲ್ಲಿ ಒಂದು ದೇಶದ ಹೆಸರೇ ಗೊತ್ತಿರಲಿಲ್ಲ ಸ್ನೇಹಿತರೆ. ಆ ಪ್ರಪಂಚದಲ್ಲಿ ಆ ದೇಶ ಯಾವುದನ್ನೋದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಆ ಒಂದು ದೇಶ ಕಡು ಬಡತನದಿಂದ ಕೂಡಿತ್ತು. ಆ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಬದುಕಬೇಕಂದ್ರೆ ಆ ಪ್ರಜೆ ಏನು ಮಾಡ್ತದಂದರೆ ಒಂದು ಅಲ್ಲಿರುವಂಥ ಮನುಷ್ಯರನ್ನ ಸಾಯಿಸಿ ಅವನ ದೇಹದಲ್ಲಿರುವಂಥ ಮಾಂಸವನ್ನು ತಿಂದು ಆ ಪ್ರಪಂಚದಲ್ಲಿ ಆ ದೇಶದಲ್ಲಿ ಜನಗಳು ಬದುಕ್ತಿದ್ರು. ಅಷ್ಟೊಂದು ಕಷ್ಟದಿಂದ ಕೂಡಿದಂಥ ದೇಶ ಸ್ನೇಹಿತರೆ. ಅಂಥ ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿ ಉಗಮಿಸುತ್ತಾನೆ. ಆ ವ್ಯಕ್ತಿಯಿಂದ ಇಡೀ ಪ್ರಪಂಚದಲ್ಲೇ ಆ ದೇಶ ಪರಿಚಿತವಾಗುತ್ತಾ, ಅಂಥ ವ್ಯಕ್ತಿಯಿಂದ ಇಡೀ ಪ್ರಪಂಚದಲ್ಲಿ ಆ ದೇಶ ಮಿನುಗುತ್ತಾ. ಆ ದೇಶನೇ ಯಾವುದಲ್ಲ ಸ್ನೇಹಿತರೆ, ಉತ್ತರ ಅಮೆರಿಕ ಖಂಡದಲ್ಲಿರುವಂಥ ಒಂದು ಸಣ್ಣ ದ್ವೀಪ ಜಮೈಕ ಎಂಬ ದ್ವೀಪ ಸ್ನೇಹಿತರೆ. ಆ ಜಮೈಕ ಎಂಬ ದ್ವೀಪದಲ್ಲಿ ಉಗಮಿಸಿದಂಥ ಪ್ರಪಂಚದಲ್ಲಿ ತನ್ನ ದೇಶವನ್ನು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಅವರೇ ಉಸೈನ್ ಬೋಲ್ಟರ್ ಅವರ ಸ್ನೇಹಿತರೆ. ಇವತ್ತು ಸಹಿತ ಏನಪ್ಪ ಅಂದರೆ ಉಸೈನ್ ಬೋಲ್ಟು ಏನಂದರೆ ಆತ ಒಂದು ಓಡುವುದು ರನ್ನಿಂಗ್ ಮಾಡುವ ಸಂದರ್ಭದಲ್ಲಿ ಅನೇಕವಾದ ವ್ಯಕ್ತಿಗಳು ಆ ವ್ಯಕ್ತಿಯನ್ನು ಮೀರಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ರು. ಆದರೆ ಒಂದೇ ಸೆಕೆಂಡ್ ಒಳಗೆ ಏನಪ್ಪ ಅಂದರೆ ಆ ವ್ಯಕ್ತಿಯಿಂದ ವಂಚನೆ ಒಳಗಾಗ್ತಿದ್ರು. ಅಂದರೆ ಆ ಉಸೇನ್ ಬೋಲ್ಟ್ 1 ಸೆಕೆಂಡ್ ಒಳಗನೆ ಒಂದು ಸಕ್ಸಸ್ ಆಗ್ತದ. ಆದರೆ ಇನ್ನೊಬ್ಬ ವ್ಯಕ್ತಿ ಸೆಕೆಂಡ್ ಆಗಿರುವಂಥ ವ್ಯಕ್ತಿ 1 ಸೆಕೆಂಡ್ ಒಳಗೆ ಒಂದು ವೈಫಲ್ಯ ಹೊಂದುತ್ತಿದ್ದ. ಅಂದರೆ ಆ ವ್ಯಕ್ತಿ ದೀರ್ಘವಾಗಿ 4 ವರ್ಷಗಳ ಕಾಲ ಒಲಿಂಪಿಕ್ಸ್ಗೋಸ್ಕರ ಸಿದ್ಧತೆ ನಡೆಸ್ತಿದ್ದ. ಆದರೆ ಒಂದೇ ಸೆಕೆಂಡ್ ಒಳಗೆ ಆ ಉಸೇನ್ ಬೋಲ್ಟನ್ನು ಮೀರ್ಸಕ್ಕಾಗ್ತದಲ್ಲ ಅಂಥ ವ್ಯಕ್ತಿ ಪೋವೆಲ್ ರವರ ಸ್ನೇಹಿತರೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ 1 ಸೆಕೆಂಡ್ ಆಗಿರ್ಬೋದು, 1 ನಿಮಿಷ ಇರ್ಬೋದು, ನೆಕ್ಸ್ಟ್ ಏನಪ್ಪ ಅಂದರೆ 1 ಗಂಟೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಇಂಪಾರ್ಟೆಂಟು. ಅದನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಸ್ನೇಹಿತರೆ. ಮನೆಯೊಳಗೆ ಇದ್ದೀರಿ, ಮನೆಯೊಳಗೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ವಿಶೇಷವಾಗಿ ಮತ್ತೊಂದು ಸಂದೇಶ ಕೊಡ್ತೀನಿ ಸ್ನೇಹಿತರೆ ನಿಮಗೆಲ್ಲ. ಎಂಥ ಸಂದೇಶ ಅಂದರೆ, ನನಗೆ ಒಬ್ಬ ಸ್ನೇಹಿತನಿದ್ದ ಅಂತ ಕೇಳಿದೆ. ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿಯಲ್ಲ, ಚೆನ್ನಾಗಿ ಓದಲ್ಲ ಅಂತ ಕೇಳಿದೆ. ಆ ವ್ಯಕ್ತಿ ಹೇಳಿದ, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಈಗ ಅಪ್ಲಿಕೇಶನ್ ಹಾಕಿನಿ ಸರ, ಇನ್ನೂ ಟೈಮ್ ಬೇಕು, ಇನ್ನೂ ಏನಪ್ಪ ಅಂದರೆ ಅದು ಎಕ್ಸಾಮ್ ನಡೆಸೋಕ್ಕೆ ಇನ್ನೊಂದು 3 ತಿಂಗಳಿದೆ. ಅವಾಗ 3 ತಿಂಗಳು ಅಂದರೆ ಇನ್ನೊಂದು ತಿಂಗಳು ಬಿಟ್ಟು ಓದ್ತೀನಿ ಸರ್ ಅಂದ. ಆಯ್ತಪ್ಪ ಅಂತಂದೆ. 1 ತಿಂಗಳಾಯಿತು, ಮತ್ತೆ ಭೇಟಿಯಾದ. ಇನ್ನು ಎಕ್ಸಾಮ್ 2 ತಿಂಗಳು ಬಂತಲ್ಲ ಸ್ಟಡಿ ಸರ್, ಏನಿಲ್ಲ ಸರ್ 1 ತಿಂಗಳದಾಗ ಓದಿಬಿಡ್ತೀನಿ ಸರ್ ಅಂದ. ಆಯಿತು ಅಂದೆ. ಆಯಿತು ನಂತರ ಮಜೆ ಮಾಡಕತ್ತಿದ್ದ, ತಿರುಗಾಡಕತ್ತಿದ್ದ, ಮಸ್ತಲ್ಲಿ ತೊಡಗಿದ. ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಗಮನ ಇರಲಿಲ್ಲ. ಆದರೆ ಅಂಥ ಇದು ಮಾಡಿದ. ಮತ್ತೊಂದು ತಿಂಗಳು ಆದಮೇಲೆ ಭೇಟಿಯಾದ. ಏನು 1 ತಿಂಗಳು ಉಳಿತು ಓದಿದ್ದೇನಪ್ಪ ಸರ್, 1 ತಿಂಗಳದೊಳಗೆ ಏನು ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಕೈ ಬಿಟ್ಟೆ ಸರ್ ಅಂತ ಹೇಳಿದ. ಬೇಕಾದ್ರೆ ನೆಕ್ಸ್ಟ್ ಯಾವ್ದು ಕಾಲ್ಫರ್ ಮಾಡ್ತಾರಲ್ಲ ಮತ್ತೆ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂದ. ಓಕೆಪ್ಪ ಅಂತಂದೆ. ಮತ್ತೊಂದು 1 ವರ್ಷ ಆದಮೇಲೆ ಮತ್ತೊಂದು ಕಾಲ್ಫರ್ ಮಾಡಿದರು. ಆದರೆ ಮತ್ತೆ ಭೇಟಿಯಾದ. ಏನಪ್ಪ ಮತ್ತೊಂದು ಕಾಲ್ಫರ್ ಆಯಿತು, ಈ ಸಲ ಸ್ಟಡಿ ಮಾಡಕತ್ತೀಯ? ಹ್ಞೂ ಸರ್, ಮತ್ತೆ ಈಗ ಅಪ್ಲಿಕೇಶನ್ ಹಾಕಿನಿ ಸರ್, ಈಗ ಎಲ್ಲ ಸೋರ್ಸ್ಗಳು ಕಲೆಕ್ಟ್ ಮಾಡ್ತಿದ್ದೀನಿ, ಆ ಸೋರ್ಸ್ಗಳು ಕಲೆಕ್ಟ್ ಮಾಡಿ ಮತ್ತೆ ಓದ್ತೀನಿ ಸರ್ ಅಂದ. ಹಾಗಾದ್ರೆ ಅಲ್ಲಿ ಸಹಿತ ಓದ್ಲಾರ್ದ ಹಂಗೆ ಬಿಟ್ಟ. ಮತ್ತೆ ಭೇಟಿಯಾದ. ಏನಪ್ಪ? ಇಲ್ಲ ಸರ್, ಮನೆಯ ಮದುವೆ ಮಾಡ್ತಂದಾರ, ಆ ಮದುವೆ ಆದಮೇಲೆ ಓದ್ತೀನಿ ಸರ. ಮದುವೆ ಆದಮೇಲೆ ಏನಪ್ಪ ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಇರುತ್ತಾ. ಈಗ ನಾನು ಯಾರ್ಯಾರಿಗೂ ಗುಡ್ ನೈಟು, ಗುಡ್ ಮಾರ್ನಿಂಗ್, ಸ್ವೀಟ್ ಡ್ರೀಮ್ಸ್ ಅಂತ ಮೆಸೇಜ್ ಕಳಿಸಿ ಜೀವನ ಹಾಳು ಮಾಡ್ಕೊಂಬಿಟ್ಟಿನಿ. ಮದುವೆ ಆಗಿಬಿಟ್ರೆ ಅವ್ನು ಎಲ್ಲವೂ ಕಳಿಸ್ಲಾರ್ದ ನನ್ನ ಮನಸ್ಸು ಏಕಾಗ್ರತೆಯಿಂದ ಮದುವೆ ಆದ್ಮೇಲೆ ಮನಸ್ಸು ಏಕಾಗ್ರತೆಯಿಂದ ಓದ್ತೀನಿ ಸರ. ಹಾಗಾಗಿ ಮದುವೆ ಆಗಿ ಓದ್ತೀನಿ. ಆಯ್ತಪ್ಪ ಓದು ಅಂದೆ. ಮದುವೆ ಆದ. ಮದುವೆ ಆದ್ಮೇಲೆ ಮತ್ತೆ ಸಿಕ್ಕ. ಏನಪ್ಪ ಮದುವೆ ಆಯ್ತು, ಮತ್ತೆ ಸ್ಟಡಿ ಮಾಡಕತ್ತೀಯ? ಇಲ್ಲ ಸರ್, ಮತ್ತೇನು ಸರ್, ಮಕ್ಕಳು ಮಾಡ್ಕೊಂಡು ಓದಿ ಬಿಡ್ತೀನಿ ಅಂದ.
ಆಯ್ತಪ್ಪ ಅದೊಂದು ಮಾಡು ಅಂದೆ. ಅವಾಗ ಮಕ್ಕಳು ಮಾಡಿಕೊಂಡ, ಮಕ್ಕಳಾದ್ಮೇಲೆ ಭೇಟಿಯಾದ. ಏನಪ್ಪ ಮತ್ತೆ ಸ್ಟಡಿ? ಇಲ್ಲ ಸರ್, ಸ್ವಲ್ಪ ಮಕ್ಕಳು ಎಜುಕೇಷನ್ ಇದೆಯಲ್ಲ, ಮಕ್ಕಳು ಓದಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಈ ಸಲ ನೆಕ್ಸ್ಟ್ ಇನ್ನೊಂದು 2 ವರ್ಷ ಬಿಟ್ಟು ಓದ್ತೀನಿ ಸರ್ ಅಂದ. ಆಯ್ತಪ್ಪ ಮಕ್ಕಳು ಸ್ಟಡಿ ಮಾಡಿಸ್ತಂತ ಮಾಡಿಸಿದ. ಮತ್ತೆ ಭೇಟಿಯಾದ. ಏನಪ್ಪ ಮತ್ತೆ ಈಗ ಓದಿದ್ಯಾ ಅಂದ. ಇಲ್ಲ ಸರ್, ಮಕ್ಕಳು ಸ್ವಲ್ಪ ದೊಡ್ಡವಾಗ್ಲಿ, ಆ ದೊಡ್ಡವಾದ್ಮೇಲೆ ಮತ್ತೆ ಸ್ಟಡಿ ಮಾಡಿ. ಆಯ್ತು ಮತ್ತೆ ಕೇಳಿದೆ. ಏನಪ್ಪ ಅಂದ. ಇಲ್ಲ ಸರ್, ಮಕ್ಕಳು ಮದುವೆ ಮಾಡಿ ಓದ್ತೀನಿ ಸರ್ ಅಂದ. ಮಕ್ಕಳು ಮದುವೆ ಮಾಡಿದ. ಆದ್ರೆ ಮತ್ತೆ ಕೇಳಿದೆ, ಏನು ಮತ್ತೆ ಈಗಾರ ಅಂದೆ. ಇಲ್ಲ ಸರ್, ಮಕ್ಕಳಾಗ್ಲಿ ಮೊಮ್ಮಕ್ಕಳು ಜೊತೆ ಸ್ವಲ್ಪ ಆಟ ಆಡಿ ಓದ್ತೀನಿ ಸರ್ ಅಂದ. ಅವಾಗ ಮೊಮ್ಮಕ್ಕಳ ಜೊತೆ ಆಟ ಆಡಿದ. ಮತ್ತೆ ಕೇಳಿದೆ, ಏನಪ್ಪ ಈಗಾದ್ರೂ ಓದಿದ್ಯಾ? ಎಲ್ಲಿ ಓದ್ತೀರಿ ಸರ್? ವಯಸ್ಸು ಮುಗಿದೋಯ್ತು, ಮತ್ತೆಲ್ಲಿ ಓದ್ಲಿ? ಅರ್ಥ ಮಾಡಿಕೊಳ್ಳಿ ಸಮಯದ ಬಗ್ಗೆ. ಪ್ರತಿಯೊಬ್ಬರಿಗೂ ಸಹಿತ ಸಮಯ ಎಂಬುದು ಇಂಪಾರ್ಟೆಂಟು. ಆ ಸಮಯವನ್ನು ಯಾರು ಅರ್ಥ ಮಾಡಿಕೊಳ್ತಾರ ಆ ವ್ಯಕ್ತಿ ಖಂಡಿತವಾಗಿ ಸಕ್ಸಸ್ ಆಗ್ತಾನೆ. ಆದರೆ ಸಮಯವನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಸ್ನೇಹಿತರೆ. ಇವತ್ತು ನಾನು ಇದನ್ನೆಲ್ಲ ಮಾಡ್ತಿರೋದು, ನಾನು ಕ್ಲಾಸ್ ಎಲ್ಲ ಮಾಡ್ತಿರೋದು ಯಾಕಂದರೆ ನಾನು ಇಲ್ಲಿವರೆಗೆ ಇವತ್ತು ಯೂಟ್ಯೂಬಿಗೆ ಬಂದು 1 ವಾರ ಆಯಿತು ಸ್ನೇಹಿತರೆ. ನನಗೆ ಇಲ್ಲಿ ಯೂಟ್ಯೂಬಿಗೆ ಬರಬೇಕು, ನಿಮಗೆ ಕ್ಲಾಸ್ ಮಾಡಬೇಕು, ನಿಮಗೆ ಯೂಟ್ಯೂಬ್ ಒಳಗೆ ನನಗೆ ಸಬ್ಸ್ಕ್ರೈಬ್ ಆಗಬೇಕು, ನಾನು ಲೈಕ್ ಮಾಡಬೇಕು, ನಾನು ಹೊರಗಡೆ ಪ್ರಚಾರ ಮಾಡೋಕ್ಕೆ ಎಂಬ ಭಾವನೆ ನನ್ನಲ್ಲಿಲ್ಲ. ನಂದು ಒಂದೇ ಉದ್ದೇಶ ಇತ್ತು. ಯಾಕಂದರೆ ನಮಗೆ ಏನಪ್ಪ ಅಂದರೆ ಒಂದು ದಿನಕ್ಕೆ ನಾನು ಏನಿಲ್ಲ ಅಂದರೂ 8 ರಿಂದ 10 ತಾಸು ಕ್ಲಾಸ್ ಮಾಡಿದರೆ ನಮಗೆ ಊಟ ಮಾಡಿದ್ದು ಸಮಾಧಾನ ಇರುತ್ತೆ. ಇಲ್ಲಾಂದ್ರೆ ನಾವು 8 ರಿಂದ 10 ತಾಸು ಕ್ಲಾಸ್ ಮಾಡಲಿಲ್ಲ ಅಂದ್ರೆ ನಮಗೆ ಗೊಂದಲ. ಯಾಕಂದರೆ ನಾನು ಇನ್ಸ್ಟಿಟ್ಯೂಟ್ ಒಳಗೆ ಬೆಳಿಗ್ಗೆ 4 ಗಂಟೆಗೆ ಕ್ಲಾಸ್ ತೊಗೊತಿದ್ದೆ. 4 ಗಂಟೆಗೆ ಪ್ರದೀಪ್ ಸರ್ ಕ್ಲಾಸ್ ಅಂದ್ರೆ ಏನಪ್ಪ, ಸ್ಪರ್ಧಾರ್ಥಿಗಳು ಎದ್ದು ಬಿದ್ದು ಓಡಿ ಬಂದು ಕುಂದಿರ್ತಿದ್ರು. ಯಾಕಂದರೆ ನನ್ನಲ್ಲಿ ಒಂದು 4 ಗಂಟೆ ಒಳಗೆ 4 ಗಂಟೆಯಿಂದ ಹಿಡಿದು ಕಂಟಿನ್ಯೂ ಆಗಿ ಸಾಯಂಕಾಲ 5-6 ಗಂಟೆವರೆಗೂ ಸಹಿತ ಕ್ಲಾಸ್, ಅಂದರೆ 8 ರಿಂದ 10 ತಾಸು ನಾನು ಕ್ಲಾಸ್ ಮಾಡ್ತಿದ್ದೀನಿ. ಆದ್ರೆ ಇಲ್ಲಿ ಇವತ್ತು ಲಾಕ್ಡೌನ್ನಿಂದ ನನ್ನೂ ಸಹಿತ ಕಟ್ಟಿ ಹಾಕಿದೆ. ನಮಗೇನಪ್ಪ ಅಂದರೆ ಟೀಚಿಂಗ್ ಮಾಡಲಿಲ್ಲ ಅಂದರೆ ನಮಗೆ ಊಟ ಮಾಡಿದ್ರು ಸಹಿತ ಅದು ಅರಗೋದಿಲ್ಲ. ಹಾಗಾಗಿ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಂದಿದ್ದೀವಿ. ಆಗ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಓದುವಂಥ ಪ್ರತಿಯೊಬ್ಬ ಸ್ಪರ್ಧಾಳುಗಳು ತಮ್ಮ ಜೀವನ ಹಾಳು ಮಾಡಿಕೋಬಾರದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಪರದೆಯ ಮುಂದೆ ನಿಂತು ಆ ಯೂಟ್ಯೂಬ್ ಒಳಗಾದರೂ ವಿದ್ಯಾರ್ಥಿಗಳಿಗೆ ಒಂದು ಅರ್ಥವಾಗಲಿ, ನನ್ನಿಂದ ಎಷ್ಟು ಸಾಧ್ಯವಾಗುತ್ತಾ, ನಾನೇ ಶ್ರೇಷ್ಠ, ನಾನೇ ಕಲಿಸೋ ಜೋಗ್ರಫಿ, ನಾನೇ ಹಿಸ್ಟ್ರಿ, ನಾನು 5 ಸಬ್ಜೆಕ್ಟ್ ಕಲಿಸ್ತೀನಿ, ಅವು ನಾನೇ ಕಲಿಸೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಕೈಯಿಂದ ಎಷ್ಟು ಸೇವೆ ಮಾಡೋಕ್ಕಾಗುತ್ತಲ್ಲ ಅಷ್ಟು ಸೇವೆ ನಾನು ಮಾಡೋಕ್ಕೆ ಪ್ರಯತ್ನಿಸ್ತೀನಿ. ಆದರೆ ನೀವು ಜೀವನ ಪಡ್ಕೊಳ್ಳುವಂಥ ವ್ಯಕ್ತಿಗಳು, ನೀವು ಹಾಳಾಗಬೇಡಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಮಾಹಿತಿಯನ್ನು ಕೊಡುತ್ತಾ ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.